आत्मा काकू करू प्रणाम, सो मेरू है आत्मा काकू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चल दास जी महाराज की जय। सद्गुरु श्री शरण बसव स्वामी जी महाराज की जय। जय मंगलम जय नमः पार्वती पति शिव हर 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 ಮಹಾದೇವ। ಎಲ್ಲರಿಗೂ ಶರಣು ಶರಣಾರ್ಥಿಗಳು। ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಬ್ರಹ್ಮಣಿಯಾದಂತ ಗೌರಮ್ ತಾಯರು ಈ ಕಾರ್ಯಕ್ರಮದಲ್ಲಿ ವಸ್ತು ನಿರ್ದೇಶ ರೂಪ ಮಂಗಲವನ್ನ ನಡೆಸಿಕೊಟ್ಟರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳವರಿಗೆ. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂಥ ಶರಣಬಸವ ಸ್ವಾಮೀಜಿಯವರಿಂದ ಈ ವಿಚಾರ ಸಾಗರದಲ್ಲಿ 4ನೇ ತರಂಗದಲ್ಲಿ ಬರ್ತಕ್ಕಂಥ ಮೋಕ್ಷದ ವಿಚಾರಗಳನ್ನು ನಮಗೆಲ್ಲ ಪ್ರಸ್ತುತಪಡಿಸ್ತಾರೆ. ತಾವೆಲ್ಲ ಕೇಳಬೇಕು ಅಂತ ವಿನಂತಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ. ನಾಲ್ಕನೇ ತರಂಗದಲ್ಲಿ ಸದ್ಗುರುಗಳು ತತ್ವದೃಷ್ಟಿಗೆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆ ವಿಚಾರದಲ್ಲಿ ದುಃಖ ನಿವೃತ್ತಿಯ ಒಂದು ಉಪಾಯಕ್ಕಾಗಿ ಸಂಶೋಧನೆ ಮಾಡ್ತಾ ಇದ್ದಾನೆ ತತ್ವದೃಷ್ಟಿ. 1ನೇ ಹಂತದಲ್ಲಿ ಏನ್ ಹೇಳಿದ್ರಂದ್ರೆ, ಈ ಜಗತ್ತು ಅನಿರ್ವಚನೀಯ ಅದ. ಈ ಅನಿರ್ವಚನೀಯವಾದ ಜಗತ್ತು ಮಿಥ್ಯವಾದ ಜಗತ್ತು ನಮಗೆ ತೋರ್ತಾ ಇರುವ ಕಾರಣ ನಾವು ದುಃಖಿಗಳಾಗಿದ್ದೇವೆ ಅನ್ನುವಂತ ಮಾತು ಹೇಳಿದರು. ಮತ್ತು ನಿತ್ಯವಾದ ಜಗತ್ತಿಗೆ ಆಧಾರ ಯಾವುದು, ಅಧಿಷ್ಠಾನ ಯಾವುದು, ಅದು ಯಾಕೆ ನಮಗೆ ತೋರ್ಲಿಕ್ಕತ್ತದ ಅನ್ನೋದಕ್ಕೆ ಕಾರಣಗಳನ್ನ ಕುರಿತು ಚರ್ಚೆ ಮಾಡಿದರು. ಆತ್ಮ ಸ್ವರೂಪದ ನಮ್ಮ ಬಗೆಗಿನ ಅಜ್ಞಾನವೇ ಏನ್ ಮಾಡ್ಲಿಕ್ಕತ್ತದ, ಈ ಮಿಥ್ಯವಾದ ಜಗತ್ತನ್ನ ತೋರುವಿಕೆಗೆ ಕಾರಣ ಆಗ್ಯದ. ಈ ಜಗತ್ತಿನ ತೋರುವಿಕೆಗೆ ನಾವೇ ಕಾರಣ ಆಗಿವಿ. ನಮ್ಮ ದೃಷ್ಟಿ ಅನಾತ್ಮವಾಗಿರುವ ಕಾರಣ ಈ ಜಗತ್ತು ಅನಾತ್ಮವಾಗಿ ಕಾಣ್ತಾ ಇದೆ. ನಿಜವಾಗಿ ನೋಡಿದರೆ ಅದು ಕೂಡ ಆತ್ಮಸ್ವರೂಪ ಬ್ರಹ್ಮ ಸ್ವರೂಪನೇ ಆದ. ಅದನ್ನು ನೋಡುವ ದೃಷ್ಟಿ ನಮ್ಮದು ಸರಿಗಿಲ್ಲ. ಜ್ಞಾನ ದೃಷ್ಟಿಯಿಂದ ನೋಡಿದರೆ, ಆತ್ಮಜ್ಞಾನದ ದೃಷ್ಟಿಯಿಂದ ನೋಡಿದರೆ ಅದು ಬ್ರಹ್ಮ ಸ್ವರೂಪವೇ ಆದ. ಆತ್ಮಜ್ಞಾನದ ದೃಷ್ಟಿ ಇಲ್ಲದೆ ಭ್ರಮೆಯ ದೃಷ್ಟಿಯಿಂದ ನೋಡಿದೆವು, ಅಜ್ಞಾನದ ದೃಷ್ಟಿಯಿಂದ ನೋಡಿದೆವು ಅಂತಂದ್ರೆ ಅದು ನಮಗೆ ನಾಮರೂಪಾತ್ಮಕವಾಗಿ ತೋರ್ತದ. ಆ ಒಂದು ತೋರುವಿಕೆಗೆ ಕಾರಣ ಜಗತ್ತಲ್ಲ, ನಮ್ಮ ಅಜ್ಞಾನವೇ ಆಗಿದೆ ಅಂತ
ನಿರ್ಣಯಕ್ಕೆ ಬಂದರು. ಈಗ ಅಜ್ಞಾನ ನಿವೃತ್ತಿ ಹೆಂಗ್ ಮಾಡ್ಕೋಬೇಕು? ಅಜ್ಞಾನದ ನಿವೃತ್ತಿಗೆ ಹೆಂಗ ಇದು ಉಪಾಯ? ಅಜ್ಞಾನ ಕಳ್ಕೊಂಡ್ರೆ ಜ್ಞಾನ ದೃಷ್ಟಿಯಿಂದ ಬ್ರಹ್ಮದರ್ಶನ, ಜಗತ್ತು ಬ್ರಹ್ಮಮಯವಾಗಿ ಕಾಣ್ತದ ಅನ್ನಂತ ಒಂದು ಉಪಾಯ ಇದ್ರೊಳಗದ. ಅದಕ್ಕೆ 4ನೇ ತರಂಗ 155ನೇ ವಿಷಯಾಂಕ 63ನೇ ದೋಹ. ಅಜ್ಞಾನದ ನಾಶ ಕೇವಲ ಜ್ಞಾನದಿಂದಲೇ ಆಗುತ್ತದೆ. ಜ್ಞಾನ ಪಡ್ಕೊಳ್ಳದೆ, ಒಂದು ಜ್ಞಾನ ಅಂದ್ರೆ ಬರೇ ಕೇಳೋದು ಹೇಳೋದು ಅಲ್ಲ, ಓದೋದು ಬರೆಯೋದು ಕೇಳೋದು ಹೇಳೋದು ಓದಿಸೋದು ಬರ್ಸೋದು, ಇವಕ್ಕೆ ಜ್ಞಾನ ಅಂತ ಅಂದಿವಿ. ಅವರು ಹೇಳುವ ಅರ್ಥ ಆ ಪರಮಸತ್ಯ ವಸ್ತುವೇ ನಾನು ಎಂಬುವ ಭಾನ, ಅದಕ್ಕೆ ಜ್ಞಾನ ಅಂತಾರ. ನಾನೇ ಆ ಬ್ರಹ್ಮಸ್ವರೂಪ ಅದೀನಿ ಅನ್ನಂತ ಭಾನ ಏನದಲ್ಲ, ಅದಕ್ಕೆ ಅವರು ಜ್ಞಾನ ಅಂತಾರ. ಆ ಭಾನದಿಂದಲೇ ಏನಾಗ್ತದ? ಅಜ್ಞಾನದ ನಾಶ ಆಗ್ತದೆ. ಬೇರೆ ಯಾವುದರಿಂದೂ ಆಗಂಗಿಲ್ಲ, ಕರ್ಮದಿಂದೂ ಆಗಂಗಿಲ್ಲ, ಉಪಾಸನೆಗಳಿಂದಲೂ ಆಗಂಗಿಲ್ಲ. ನಾವೆಷ್ಟೇ ಕರ್ಮ ಮಾಡಿ ಈ ಶರೀರವನ್ನು ದಂಡಿಸಿ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋದ್ರು, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಅರಣ್ಯ ತಿರುಗಾಡ್ಯಾರ. ಇದ್ರ ಬಗ್ಗೆ ಗೊತ್ತಿಲ್ಲದಕ್ಕೆ ಮೊದಲಿನವ್ರು ತಪಸ್ಸು ಮಾಡಿ ಅದು ಮಾಡಿ ಇದು ಮಾಡಿ ಶರೀರ ದಂಡನೆ ಮಾಡಿ ಏನು ಕಾಣ್ಲಾರ್ದಂಗೆ ಹೋಗ್ಯಾರ ಎಷ್ಟೋ ಜನ. ಅದಕ್ಕೆ ಕರ್ಮಕ್ಕೆ ಸಂಬಂಧಪಟ್ಟಂತೆ ನೀವು ಶರೀರದಿಂದ ಎಷ್ಟೇ ಸಾಧನೆಗಳು ಮಾಡಿದ್ರು ಅದರಿಂದ ಮೋಕ್ಷ ಆಗುವುದಿಲ್ಲ. ಮತ್ತ ಕಣ್ಣು ಮುಚ್ಚಿಕೊಂಡು ಕೂತು ಧ್ಯಾನ ಮಾಡ್ತೀನಿ, ಇಂದ್ರಿಯ ನಿಗ್ರಹ ಮಾಡ್ತೀನಿ, ಸಮಾಧಿ ಹೊಂದುತ್ತೀನಿ, ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ಏನ್ ಮಾಡಿದ್ರು ಅದು ಮೋಕ್ಷಕ್ಕೆ ತಗೊಂಡು ಹೋಗಲ್ಲ, ದುಃಖ ನಿವೃತ್ತಿ ಆಗಲ್ಲ. ಹೆಂಗದೆ ಅದು? ಅದಕ್ಕೆ 63ನೇ ದೋಹ 155ನೇ ವಿಷಯಾಂಕ ಏನ್ ಹೇಳ್ತದಂದ್ರೆ, ಅಜ್ಞಾನದ ನಾಶವು ಕೇವಲ ಜ್ಞಾನದಿಂದಲೇ ಆಗುತ್ತದೆ, ಕರ್ಮದಿಂದಲೂ ಅಲ್ಲ, ಉಪಾಸನೆಗಳಿಂದಲೂ ಅಲ್ಲ. ಹೆಂಗ ಸತ್ಯ ಹೇಳಿಬಿಟ್ಟಾರ. ಅದಕ್ಕೆ ಏನೇನು ಈ ಪಾಠ ಕೇಳಿದ ಮೇಲೆ ಏನೇನು ಕರ್ಮಗಳು ಮಾಡ್ತೀರಿ, ಆ ಕರ್ಮಗಳು ಮೋಕ್ಷಕ್ಕಾಗಿ ಅಲ್ಲ ಅಂತ ನಿಮಗೆ ತಿಳ್ಕೋಬೇಕು. ಕರ್ಮಗಳು ಎದಕ್ ಮಾಡ್ಬೇಕಪ್ಪ ಅಂತಂದ್ರೆ ನಿರ್ಮಲ ಚಿತ್ತ ಸಾಧನೆಗಾಗಿ. ನಿರ್ಮಲ ಚಿತ್ತ ಎದಕ್ ಬೇಕು? ಮೋಕ್ಷ ಸಾಧನೆಗಾಗಿ ನಿರ್ಮಲ ಚಿತ್ತದ ಅವಶ್ಯಕತೆ ಆದ. ಯಾವಾಗ ನಿಮ್ಮ ಚಿತ್ತ ನಿರ್ಮಲ ಆಯ್ತೋ ಆವಾಗ ಆ ಕರ್ಮ ಮಾಡುವ ಅವಶ್ಯಕತೆ ಇಲ್ಲ. ಮಲದತ್ತ ಹರಿಯಲಾರದಂಗ ನಿರ್ಮಲವಾಗಿರಂಗ ಯಾವಾಗ ಆಗ್ತದೋ ಆವಾಗ ಅದು ಮಾಡುವ ಅವಶ್ಯಕತೆ ಇಲ್ಲ. ಮತ್ತೆ ಮಲದತ್ತ ಹರಿಲಕತ್ತದಂದ್ರ ಇನ್ನೂ ಕರ್ಮ ಮಾಡಬೇಕು, ನಮ್ಮ ಕರ್ಮ ಇನ್ನೂ ಪರ್ಫೆಕ್ಟ್ ಇಲ್ಲ ಅಂತ ತಿಳ್ಕೋಬೇಕು. ನಿಶ್ಚಲ ಚಿತ್ತಕ್ಕಾಗಿ ಉಪಾಸನೆ ಮಾಡಬೇಕು. ಅದು ನಿಶ್ಚಲ ಚಿತ್ತ ಮೋಕ್ಷ ಸಾಧನೆಗೆ ಅತ್ಯವಶ್ಯಕವಾದಂತ ಒಂದು ಸ್ಥಿತಿ. ಆ ನಿಶ್ಚಲ ಚಿತ್ತದಲ್ಲಿ ನನ್ನ ಮನಸ್ಸು ಚಂಚಲವಾಗುತ್ತಿದೆ ಅಂತ ಅನಿಸ್ತಿತ್ತು ಅಂತಂದ್ರೆ ನೀವು ಧ್ಯಾನ ಅದು ಮಾಡಬೇಕು. ಕೊನೆ ತನಕ ಧ್ಯಾನ ಮಾಡಲೇಬೇಕನ್ನಂಥದ್ದೇನಿಲ್ಲ. ನಿಮ್ಮ ಮನಸ್ಸು ನಿಶ್ಚಲ ಆದಮೇಲೆ ಮತ್ತೆ ಧ್ಯಾನ ಮಾಡೋದು ಬೇಕಾಗಿಲ್ಲ. ಯಾವುದೋ ಒಂದು ಶಾಸ್ತ್ರ, ಯಾವುದೋ ಒಂದು ಗುರು ನಿಮಗ ಇದು ಇರ್ಲಿ ಬಿಡಪ್ಪ ಸಾಕು, ಇದರಿಂದ ನನಗ ಏನೆಲ್ಲ ಸಿದ್ಧಿ ಪ್ರಸಿದ್ಧಿಗಳು ಶುದ್ಧಿಗಳು ಎಲ್ಲ ಸಾಧ್ಯ ಆಗ್ತಾವತ್ತು ನಿಮಗ ಅನಿಸಿ
ಅದಕ್ಕೆ ನೀವು ಕಮಿಟ್ ಆಗ್ಬಿಟ್ರಿ ಅಂತಂದ್ರ ಅಲ್ಲಿ ಏನಾಗ್ಬಿಡ್ತದ, ನಿಶ್ಚಲ ಚಿತ್ತ ಆಗ್ಬಿಡ್ತದ. ಅದರೊಳಗೆ ಚಿಂತನೆ ಮಾಡ್ತೀರಿ, ಅದರೊಳಗೆ ಓದ್ತೀರಿ, ಅದರೊಳಗೆ ಬರೀತೀರಿ, ಅದನ್ನೇ ವಿಷಯ ಕುರಿತು ವಿಚಾರ ಮಾಡ್ತೀರಿ. ತಿಳಿಲಿಲ್ಲ ಅಂತಂದ್ರ ತಿಳಿಸಿ ಹೇಳಕ್ ಒಬ್ಬ ಗುರು ಅದನ್ನ, ಗುರುವಿಗೆ ಕೇಳಿದ್ರೆ ಎಲ್ಲ ಅರ್ಥ ಆಗ್ತದ ಅಂತ ಹೇಳಿ ಒಂದು ಭರವಸೆ ಬಂತು, ಮುಗೀತು, ನಿಶ್ಚಲ ಆಗ್ಬಿಡ್ತದ. ಅಲ್ಲಿ ಸುಮ್ಮನೆ ಬ್ಯಾಗ್ ಬುಕ್ಗಳು ಇಟ್ಕೊಂಡು ಬಾಗ್ಲಿಗೆ ಹಾಕೊಂಡು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಮುತ್ತನ್ನು ಹೊತ್ತ ಕತ್ತೆಗಳಂತೆ ತಿರುಗಿದ್ರೆ ಮೋಕ್ಷ ಆಗಂಗಿಲ್ಲ. ಎಲ್ಲಾ ಕಡೆ ಹೇಳ್ಕೋತ ಕೇಳ್ಕೋತ ನಮಗ್ ತಿಳಿದದ್ದು ಪಾಂಡಿತ್ಯ ಪ್ರದರ್ಶನ ಮಾಡ್ಕೋತ ಆದರೂ ಮೋಕ್ಷ ಆಗಂಗಿಲ್ಲ. ವಿಚಾರ ಮಾಡುವುದಕ್ಕ ಸ್ಫೂರ್ತಿಗಾಗಿ ಒಂದು ಗ್ರಂಥ ಒಳಗ ಆತ್ಮಜ್ಞಾನದ ವಿಚಾರ ಉಂಟಾಗಿ ಆ ವಿಚಾರದಲ್ಲಿ ನಾವು ಮುಳುಗುವುದಕ್ಕ ಒಂದು ಸ್ಫೂರ್ತಿಗಾಗಿ ಒಂದು ಗ್ರಂಥ ಬೇಕಾಗ್ಯದ. ಆ ಗ್ರಂಥ ಹಿಡಿದು ಅದನ್ನೇ ತೆಕ್ಕಿಗೆ ಹಾಕೊಳಕಲ್ಲ, ನಿಮ್ಮ ವಿಚಾರದಾಗ ನೀವು ಮುಣಗೋದಕ್ಕ ಅದು ನಿಮಗೆ ಅನುಕೂಲ ಆಗ್ಬೇಕಷ್ಟೆ. ಏನು ತಿಳಿಯಂಗಿಲ್ಲ ಅದು ಗುರುಗಳಿಗೆ ಕೇಳಿದ್ರೆ ಹೇಳಕ್ ಒಬ್ಬ ಗುರು, ಗೈಡ್, ಮಾರ್ಗದರ್ಶಕ ಒಬ್ಬ ಇರ್ತಾನೆ. ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು? ಹೀಗಾಗಿ ಇಲ್ಲಿ ಕರ್ಮದಿಂದಲೂ ಅಲ್ಲ, ಉಪಾಸನೆಗಳಿಂದಲೂ ಅಲ್ಲ. ಅಂದ್ರೆ ಕರ್ಮ ಉಪಾಸನೆಗಳು ಮಾಡಬಾರ್ದಂತಲ್ಲ, ಮಾಡಬೇಕು. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಗಾಗಿ ಮಾಡಬೇಕು. ಆದ್ರೆ ಮೋಕ್ಷ ಆಗಂಗಿಲ್ಲ ಅದರಿಂದ. ಅದನ್ನೇ ಅವ ಮುಂದೆ ಬಿಡಿಸಿ ಹೇಳ್ಕೋತ ಹೋಗ್ತಾನೆ. ದೋಹ ಏನಂತ? ಕರ್ಮ ಉಪಾಸನತೆ ನಹಿ ಜಗನಿದಾನ ತಮನಾಶ ಅಂಧಕಾರ ಜಿಮ ಗೇಹಮೇ ನಸೈನ ಭಿನ ಪರಕಾಶ. ಏನ್ ಹಿಂಗಂದ್ರ, ಒಂದನೇ ಸಾಲಿನ ಅರ್ಥ ಕರ್ಮ ಉಪಾಸನೆ ಏನದಲ್ಲ, ಇವುಗಳಿಂದ, ಕರ್ಮ ಮತ್ತು ಉಪಾಸನೆಗಳಿಂದ, ಕರ್ಮ ಉಪಾಸನತೆ ನಹಿ ಜಗದಾನ ತಮನಾಶ ಅಂತಂದ್ರೇನು? ಜಗತ್ತಿನ ಉಪಾದಾನ ಕಾರಣವಾದ ತಮ, ಅವಿದ್ಯೆ, ಅಜ್ಞಾನ, ಮಾಯೆ, ಭ್ರಮೆ, ಭ್ರಾಂತಿ, ಇದೆಲ್ಲ ಈ ಜಗತ್ತಿನ ಉಪಾದಾನ. ಉಪಾದಾನ ಕಾರಣ ಅಂದ್ರೆ ಗೊತ್ತಿರ್ಬೇಕು ನಿಮಗ್. ಒಂದು ಗಡಿಗೆ ತಯಾರಾಗಬೇಕಾದ್ರೆ ಮಣ್ಣ ಉಪಾದಾನ ಕಾರಣ. ಮಣ್ಣಿಲ್ಲ ಅಂದ್ರೆ ಗಡಿಗೆ ಆಗಂಗಿಲ್ಲ. ಹಂಗ ಈ ಜಗತ್ತು ನಮಗ ತೋರ್ಬೇಕಾದ್ರ ನಮ್ಮ ಅಜ್ಞಾನನೇ ಅದಕ್ಕೆ ಉಪಾದಾನ ಕಾರಣ. ಆ ಉಪಾದಾನ ಕಾರಣದಿಂದ ಏನಾಗ್ಲಕತ್ತದ, ಜಗತ್ತು ಪ್ರತೀತಿ ಏನಾಗ್ತದಲ್ಲ, ಆ ಜಗತ್ತು ಕರ್ಮ ಉಪಾಸನೆಗಳು ಎಷ್ಟೇ ಮಾಡಿದ್ರು ಈ ಅವಿದ್ಯೆ, ಅಜ್ಞಾನ, ತಮ, ಕತ್ತಲೆ, ಭ್ರಮೆ, ಭ್ರಾಂತಿ ಇದೇನದ ನಾಮರೂಪಾತ್ಮಕವಾಗಿ ಕಾಣುತ್ತಿರುವ ಜಗತ್ತು ನಾಶವಾಗುವುದಿಲ್ಲ. ಕರ್ಮ ಉಪಾಸನಗಳಿಂದ ಜಗತ್ತಿನ ಉಪಾದಾನ ಕಾರಣವಾದ ತಮ ಅಂದ್ರೆ ಅವಿದ್ಯೆ, ಅಜ್ಞಾನ ನಾಶವಾಗುವುದಿಲ್ಲ. ಇದನ್ನ ಸ್ವಚ್ಛ ತಿಳ್ಕೊಂಡ್ಬಿಡ್ಬೇಕು. ಮತ್ತೆ 3ನೇ ಮತ್ತು 4ನೇ ಸಾಲು ಅಂಧಕಾರ ಜಿಮಗೇಹಮೇ ಅಂದ್ರೆ, ಅಂಧಕಾರ ಅಂದ್ರೆ ಕತ್ತಲೆ, ಜಿಮ ಅಂದ್ರೆ ಹೇಗೆ, ಗೇಹಮೆ ಮನೆಯೊಳಗೆ, ಗೇಹಮ ಗೃಹದೊಳಗ ಒಂದು ಕತ್ತಲ ಇತ್ತು ಅಂತಂದ್ರ ನಸೈನ ಬಿನ ಪ್ರಕಾಶ, ಅದು ನಾಶ ಆಗುವುದಿಲ್ಲ. ಬೆಳಕು ಮಾಡ್ಕೊಳ್ಳಾರ್ದೆ, ಪ್ರಕಾಶ ಮಾಡ್ಕೊಳ್ಳಾರ್ದೆ ಆ ಕೋಣೆಯೊಳಗಿನ ಕತ್ತಲು ನಾಶವಾಗುವುದಿಲ್ಲ. ಅಂಧಕಾರ ಜಿಮಗೇಹಮೆ. ಯಾವ ರೀತಿ ಕೋಣೆಯೊಳಗಿನ ಕತ್ತಲೆಯು ನಸೈ ನ ಬಿನ ಪ್ರಕಾಶ, ನಸೈ ಅಂದ್ರೆ ನಾಶವಾಗದು, ಬಿನ ಪ್ರಕಾಶ, ನ ಬಿನ ಪ್ರಕಾಶ ಅಂದ್ರೆ ಪ್ರಕಾಶ ಮಾಡಿಕೊಳ್ಳಲಾರದೆ. ಒಂದು ಕೋಣೆಯೊಳಗಿನ ಕತ್ತಲೆಯು ಆ ಕೋಣೆಯೊಳಗೆ ಪ್ರಕಾಶ ಮಾಡಿಕೊಳ್ಳಲಾರದೆ ಯಾವ ರೀತಿ ಆ ಕತ್ತಲೆ ನಾಶವಾಗುವುದಿಲ್ಲವೋ ಹಾಗೆ
ಜ್ಞಾನವನ್ನ ಭಾನವನ್ನ ಮಾಡಿಕೊಳ್ಳಲಾರದೆ ನೀವು ಏನು ಕರ್ಮ ಉಪಾಸನೆ ಮಾಡಿದ್ರೂ ಆ ಒಂದು ನಾಮರೂಪಾತ್ಮಕ ಜಗತ್ತಿನ ಪ್ರತೀತಿ ಏನಾಗಲ್ಲ, ನಾಶ ಆಗಂಗಿಲ್ಲ. ರೂಮಿನೊಳಗೆ ಕೂತು ಕತ್ತಲೆ ಕೋಣೆ ಒಳಗ ನೀವು ಭಜನೆ ಮಾಡಿದರೆ ಕತ್ತಲೆ ಹೋಗ್ತದೇನೋ? ಈ ಆನಂದ ಹೊಂದುವುದಕ್ಕ, ಮೋಕ್ಷ ಹೊಂದುವುದಕ್ಕ, ಪರಮಾನಂದ ಹೊಂದುವುದಕ್ಕ ನಿಮಗ ಜ್ಞಾನನೇ ಬೇಕು. ಆ ಜ್ಞಾನ ಮಾಡ್ಕೋಬೇಕಾದ್ರೆ ಅಜ್ಞಾನ ನಾಶ ಆಗ್ಬೇಕು. ಅಜ್ಞಾನ ಅಂದ್ರೆ ಕತ್ತಲ ಇದ್ದಂಗದ ರೂಮಿನೊಳಗ. ಮತ್ತ ಆ ಅಜ್ಞಾನ ನಾಶಕ್ಕಾಗಿ ನೀವು ಏನೇನು ಸಾಧನೆಗಳು ಮಾಡ್ಲಕತ್ತೀರಿ, ಪೂಜೆ, ಪ್ರಾರ್ಥನೆ, ಧ್ಯಾನ, ಭಜನೆ, ತಪಸ್ಸು, ಮತ್ತ ನೀವು ಏನೇನು ಮಾಡಕತ್ತೀರಿ ಎಲ್ಲ ಸಾಧನೆಗಳು ಮಾಡಿದ್ರೂ ಸಹಿತ ಕತ್ತಲು ಹೋಗ್ತದೇನ್ರಿ? ಧ್ಯಾನ ಮಾಡಿದ್ರೆ ಕತ್ತಲು ಹೋಗ್ತದ, ಪೂಜಾ ಮಾಡಿದ್ರೆ ಕತ್ತಲು ಹೋಗ್ತದ, ಮತ್ತೇನ್ ಪಾದಯಾತ್ರೆ ಮಾಡಿದ್ರೆ ಕತ್ತಲು ಹೋಗ್ತದ, ಮತ್ತೇನು ಮಾಡೋದ್ರಿಂದ ಕತ್ತಲು ಹೋಗ್ತದ? ಕತ್ತಲೆ ಕಳ್ಕೊಳಕ್ಕ ಯಾವುದೋ ಉಪಾಯಗಳು ಮಾಡ್ಯಾರ. ಆ ಉಪಾಯಗಳು ಎಲ್ಲ ಏನದವ? ಸಫಲದವ, ನಿಷ್ಫಲದವ? ನಿಷ್ಫಲದವ. ಬೆಳಕು ಮಾಡ್ಕೊಳ್ಳೋದು ಒಂದು ಬಿಟ್ರು ಉಳಿದದ್ದು ನೀವು ಏನು ಮಾಡಿದ್ರು ಆ ಕತ್ತಲು ಹೋಗಂಗಿಲ್ಲ. ಹಾಗೆ ಇಲ್ಲಿ ಜ್ಞಾನ ಭಾನ, ಬ್ರಹ್ಮದ ಜ್ಞಾನ, ಬ್ರಹ್ಮದ ಬಾಣ, ಇದನ್ನ ಮಾಡ್ಕೊಳ್ಳೋದ ಬಿಟ್ಟು ನೀವು ಬೇರೆ ಏನು ಮಾಡಿದ್ರೂ ಸಹಿತ ಆ ದುಃಖ ನಾಶ ಆಗಲ್ಲ, ಪರಮಾನಂದ ಪ್ರಾಪ್ತಿ ಆಗಲ್ಲ, ಸರ್ವ ದುಃಖ ನಿವೃತ್ತಿ ಆಗಲ್ಲ. ಸ್ವಚ್ಛ ಹೇಳ್ಬಿಟ್ಟಾನೆ. ಅದಕ್ಕೆ ಭಕ್ತಿ ಭಕ್ತಿ ಅಂದ್ರೆ ಏನ್ ಭಾರಿ ದೊಡ್ಡ ಭಕ್ತಿ. ಭಕ್ತಿ ಮಾಡ್ರಿ, ಭಕ್ತಿ ಮಾಡ್ರಿ. ಭಕ್ತರು ಏನ್ ಭಕ್ತರು? ಕರ್ಮಕ್ಕ ಭಕ್ತಿಗೆ ಏನ್ ವ್ಯತ್ಯಾಸ ಅದ ಹೇಳ್ರಿ? ಕರ್ಮಕ್ಕ ಭಕ್ತಿ ಧ್ಯಾನ, ಭಕ್ತಿ ಧ್ಯಾನ ಅನ್ನೋ ಶಬ್ದ ಬಳಸ್ತೀರಿ. ಅದ್ರ ಹಿಂದೇನದ? ಕರ್ಮದ ಉಪಾಸನೆ ಅದ. ಕರ್ಮಕ್ಕ ಭಕ್ತಿಗೆ ವ್ಯತ್ಯಾಸ ಏನದ? ಮತ್ತ ಉಪಾಸನೆಗೂ ಮತ್ತ ಧ್ಯಾನಕ್ಕ ಏನ್ ವ್ಯತ್ಯಾಸ ಅದ? ನೀವು ತಿಳ್ಕೋಬೇಕು. ನೀವು ಏನು ಭೌತಿಕ ಶರೀರದಿಂದ ಏನು ಕಾರ್ಯಗಳನ್ನ ಮಾಡ್ತೀರಿ, ಭೌತಿಕ ಶರೀರದಿಂದ ಏನು ಕಾರ್ಯ ಮಾಡ್ತೀರಿ, ಅದರಿಂದ ನೀವು ಫಲವನ್ನು ಅಪೇಕ್ಷಿಸ್ತೀರಿ. ಒಂದು ತಿಂಗಳು ಕಚೇರಿ ಒಳಗೆ ಕೆಲಸ ಮಾಡಿದ್ರೆ ಪಗಾರ ಅಪೇಕ್ಷೆ ಮಾಡ್ತೀರಾ? ಇಲ್ಲ. ಸಂಬಳ ಬೇಕಂತೀರಿಲ್ಲ? ಅದು ಅಪೇಕ್ಷೆ ಇಟ್ಕೊಂಡು, ಫಲಾಪೇಕ್ಷೆ ಇಟ್ಕೊಂಡು ಒಂದು ತಿಂಗಳು ಆದ ಕೂಡ್ಲೆ ನನ್ನ ಸಂಬಳ ಬಂದಿಲ್ಲ ಅಂತ ಚಿಂತೆ ಒಳಗೆ ಏನಾಗ್ತಿರಲ್ಲ, ಇವೆಲ್ಲ ಕರ್ಮ. ಯಾವುದು ಫಲಾಪೇಕ್ಷೆ ಇರ್ಲಾರ್ದೆ ನಾವಲ್ಲಿ ಸೇವೆ ಮಾಡಿದೇವಂತಂದ್ರ ಅದೇ ಭಕ್ತಿ. ಅದೇ ಭಕ್ತಿ. ಮಕ್ಕಳು ದೊಡ್ಡವಾಗಿ ಹೌದ್ರಲಿಂತ ನಾವು ಸೇವೆ ಮಾಡಿಸ್ಕೋಬೇಕು ಅನ್ನ ಅಪೇಕ್ಷೆ ಇಟ್ಟುಕೊಂಡು ಅವಕ್ಕ ಊಟ ಬಟ್ಟೆ ಶಿಕ್ಷಣ ಕೊಟ್ಟು ಬೆಳೆಸಿ ಅದ್ರ ಮೇಲೆ ಅಪೇಕ್ಷೆ ಇಟ್ಕೊಂಡ್ರೆ ಅದೇನಾಗ್ತದ? ಕರ್ಮ. ಕರ್ಮ ದುಃಖಕ್ಕೆ ಕಾರಣ. ಯಾಕಂತಂದ್ರ ಮುಂದದು ಎಂತ ಫಲ ಕೊಡ್ತದ ಗೊತ್ತಿಲ್ಲ.
ಅದೇ ನಾವೇನ್ ಮಾಡ್ಬೇಕು, ಜಗತ್ತಿಗೆ ಒಂದು ಉತ್ತಮ ಸಂತಾನ ಕೊಡಬೇಕು, ಶ್ರೇಷ್ಠ ಸಂತಾನ ಕೊಡಬೇಕು. ಜಗತ್ತು ಉದ್ಧಾರ ಮಾಡ್ಲಿಕ್ಕೆ ಬಿಡ್ಲಿ, ಆದ್ರೆ ಜಗತ್ತಿನ ಇತರ ಜೀವಿಗಳಿಗೆ ತೊಂದರೆ ಆಗ್ಲಾರ್ದಂಗ ಒಳ್ಳೆ ಸುಸಂಸ್ಕೃತ ಸಂತಾನವನ್ನ ನಾವು ಜಗತ್ತಿಗೆ ಕೊಡ್ಬೇಕತ್ತ. ಮಕ್ಕಳು ಚೆನ್ನಾಗಿರ್ಲಿ, ಚೆನ್ನಾಗಿ ಬೆಳೀಲಿ, 4 ಮಂದಿಯಾಗ ಚಲೋ ಅನ್ಸ್ಕೊಳ್ಳಿ ಅಂತೇಳಿ ಅವದ್ರಲಿಂತ ನಮ್ಗೇನು ಉಪಯೋಗ ಆದ್ರ ಅಲ್ಲಿ ಬಿಟ್ರೆ ಬಿಡ್ಲಿ, ಅವದ್ರಲಿಂತ ನಾವೇನು ಅಪೇಕ್ಷೆ ಮಾಡ್ಲಾರ್ದಂಗ ಬೆಳೆಸ್ದೇವ್ರ ಅದೇ ಭಕ್ತಿ. ಮತ್ತಿನ್ನೇನ, ನಿಷ್ಕಾಮ ಕರ್ಮನೇ ಭಕ್ತಿ, ಸಕಾಮ ಕರ್ಮನೇ ಕರ್ಮ ಅಷ್ಟೇ. ಅದಕ್ಕೆ ಹೇಳ್ತಾನೆ ಕೃಷ್ಣ, ಅಪೇಕ್ಷೆ ಮಾಡಬೇಡ್ರಿ, ಫಲಾಪೇಕ್ಷೆ ಮಾಡಿದ್ರಿ ಅಂತಂದ್ರೆ ನಿಮ್ಮ ಭೋಗದಾಗ ಅದು ಇದ್ದಿದ್ದಿಲ್ಲ ಅಂತಂದ್ರೆ ನಿರಾಶೆ ಆಗ್ತೀರಿ, ದುಃಖಿಗಳಾಗ್ತೀರಿ. ಅದಕ್ಕೆ ನಿಷ್ಕಾಮ ಕರ್ಮ ಮಾಡ್ರಿ. ಉಪಾಸನೆ ಹೆಂಗಿರ್ಬೇಕು, ನಿಷ್ಕಾಮ ಮಾಡ್ಬೇಕು. ಧ್ಯಾನ ಅಲ್ಲಿ ಯಾವ ಅಪೇಕ್ಷೆಗಳು ಇರಂಗಿಲ್ಲ. ಉಪಾಸನೆ ಮಾಡೋದ್ರಾಗ ಏನಿರ್ತದ, ವೃತ ಹಿಡಿದು ಅದು ಮಾಡಿ ಇದು ಮಾಡಿ ಏನೇನೋ ಮಾಡಿ ಮನಸ್ಸನ್ನ ಪರಮಾತ್ಮನ ಕಡೆ ಹರಿಸಿ ಪರಮಾತ್ಮನ ಆಶೀರ್ವಾದ ಮತ್ತೆ ಪರಮಾತ್ಮನಿಂದ ವರಗಳನ್ನು ಪಡೆಯುವುದಕ್ಕೆ ಮಾಡೋದು ಉಪಾಸನೆಗಳು. ಉಪಾಸನೆಗಳು ಎಲ್ಲ ದೊಡ್ಡ 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 ತಪಸ್ಸು ಮಾಡಿದರು. ದೊಡ್ಡ 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 ತಪಸ್ಸು ಮಾಡಿ ಅದರಿಂದ ತಮಗೇನು ಬೇಕು ಅದನ್ನ ದೇವತೆಗಳಿಂದ ಪಡ್ಕೊಂಡ್ರು. ಆ ರೀತಿ ಉಪಾಸನೆ ಮಾಡೋದ್ರಿಂದ ಏನಾಗ್ತದ, ಆ ದೇವತೆಗಳ ಕೊಟ್ಟ ಫಲಗಳವೇನು ಶಾಶ್ವತವಾದ ಫಲಗಳು ಕೊಡ್ತಾರೇನು ಅವರು? ಅವ್ರು ಕೊಡೋ ಫಲಗಳೆಲ್ಲ ಶಾಶ್ವತವಾದ ಫಲಗಳೇ ಅವು. ಅವು ಒಂದು ದಿನ ದುಃಖಕ್ಕೆ ಈಡು ಮಾಡ್ತಾವ. ಅದಕ್ಕೆ ಉಪಾಸನೆಗೆ ಧ್ಯಾನಕ್ಕ ವ್ಯತ್ಯಾಸ ಏನಾದ್ರೆ, ನಿಷ್ಕಾಮ ಉಪಾಸನೆನೇ ಧ್ಯಾನ, ನಿಷ್ಕಾಮ ಕರ್ಮವೇ ಭಕ್ತಿ. ನೀವು ಸಕಾಮ ಮಾಡಿದ್ರಿ ಅವು ಕರ್ಮೋಪಾಸನೆಗಳು. ಅದಕ್ಕೆ ನಿಷ್ಕಾಮ ಕರ್ಮೋಪಾಸನೆಗಳು ಮಾಡಬೇಕು. ಅದರಿಂದ ಫಲ ಏನ್ ಸಿಗ್ತದಂದ್ರ, ಸಕಾಮ ಕರ್ಮೋಪಾಸನೆಗಳಿಂದ ಅವುಗಳ ಫಲ ಪ್ರಾಪ್ತಿ ಆಗ್ತವೆ. ನಿಷ್ಕಾಮ ಕರ್ಮೋಪಾಸನೆಗಳಿಂದ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಆಗ್ತದೆ. ಇದು ತಿಳ್ಕೋರಿ. ನಿರ್ಮಲ ಚಿತ್ತ, ಸಕಾಮ ಕರ್ಮ ಮಾಡೋದ್ರಿಂದ ನಿರ್ಮಲ ಚಿತ್ತ ಆಗಲ್ಲ, ಸಕಾಮ ಉಪಾಸನೆ ಮಾಡೋದ್ರಿಂದ ನಿಶ್ಚಲ ಚಿತ್ತ ಆಗಲ್ಲ. ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಯಿಂದಲೇ ನಿರ್ಚಲ ಚಿತ್ತ ನಿರ್ಮಲ ಚಿತ್ತ ಸಾಧ್ಯ ಅದ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಫಸ್ಟಿಗೆ ಅದೇ ಹೇಳ್ತಾನ, ಮೊದಲು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡ್ಕೊಳ್ರಿ, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡ್ಕೊಳ್ರಿ. ಯಾಕಂದ್ರೆ ಮುಂದ ಬ್ರಹ್ಮಜ್ಞಾನಕ್ಕೆ ಹೋಗೋರದಿರಿ, ಬ್ರಹ್ಮಜ್ಞಾನಕ್ಕ ಈ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇಲ್ಲ ಅಂತಂದ್ರ ನಿಮಗ ಮೋಕ್ಷ ಆಗಂಗಿಲ್ಲ. ಅದಕ್ಕೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿಕೊಂಡು ಏನ್ ಮಾಡ್ಬೇಕು, ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡಿಕೊಂಡ್ರೆ ಆವಾಗ ನಿಮಗ ದುಃಖ ನಿವೃತ್ತಿ, ಭ್ರಮೆ ನಿವೃತ್ತಿ, ಮಾಯೆ ನಿವೃತ್ತಿ, ಅಜ್ಞಾನದ ನಿವೃತ್ತಿ, ಭ್ರಾಂತಿ ನಿವೃತ್ತಿ ಆಗ್ತದೆ. ಆವಾಗ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಸಿದ್ಧಿ ಆಗ್ತದ ಅಂತ ಹೇಳ. ಹೇ ಶಿಷ್ಯನೇ, ಜಗತ್ತಿನ ನಿಧಾನ ಅಂದ್ರೆ ಉಪಾದಾನ ಕಾರಣವಾದ ತಮವು, ಅಂಧಕಾರವು, ಅಜ್ಞಾನವು ನಾಶವಾಗುವುದರಿಂದ ಜಗತ್ತು ತಾನೇ ನಾಶವಾಗಿ ಹೋಗುತ್ತದೆ. ಉಪಾದಾನ ಕಾರಣ ನಾಶ ಆಯ್ತು ಅಂತಂದ್ರ ಜಗತ್ತು ತಾನೇ ನಾಶ ಆಗ್ತದೆ. ಈಗ ಗಡಿಗೆ ಮಣ್ಣು ನಾಶ ಆಯ್ತಂದ್ರೆ ಅಲ್ಲಿ ಗಡಿಗೆ ಇರ್ಲಕ್ ಸಾಧ್ಯ ಅದ ಏನು?
ಒಂದು ಗಡಿಗೆಗೆ ಉಪಾದಾನ ಕಾರಣ ಮಣ್ಣು, ಒಂದು ಆಭರಣಕ್ಕ ಉಪಾದಾನ ಕಾರಣ ಚಿನ್ನ. ಚಿನ್ನ ನಾಶ ಆಯಿತು ಅಂದ್ರೆ ಅಲ್ಲಿ ಆಭರಣ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆಭರಣ ತಂತಾನೆ ನಾಶ ಆಗ್ತದೆ. ಹಾಗೆ ಈ ಒಂದು ಅಜ್ಞಾನ ಅನ್ನೋದು ಕಾರಣ ಶರೀರ. ಅಜ್ಞಾನ ಅಂದ್ರೆ ಕಾರಣ ಶರೀರ. ಕಾರಣ ಶರೀರ ನಾಶ ಆಯ್ತು ಅಂತಂದ್ರೆ ಏನಾಗ್ತದ? ಅದನ್ನ ನಾಮರೂಪಾತ್ಮಕವಾಗಿ ಏನು ಜಗತ್ತು ಕಾಣ್ಲಿಕ್ಕತ್ತದಲ್ಲ, ಆ ಜಗತ್ತು ನಾಶ ಆಗಿ ಹೋಗ್ಬಿಡ್ತು. ಅಲ್ಲಿ ಬರೀ ಬ್ರಹ್ಮ ಸ್ವರೂಪ ಉಳಿತು. ಏ ಶಿಷ್ಯನೇ, ಜಗತ್ತಿನ ನಿಧಾನ ಅಂದರೆ ಉಪಾದಾನ ಕಾರಣವಾದ ತಮವು ಅಂದ್ರೆ ಅಜ್ಞಾನವು, ಅಂದ್ರೆ ಕಾರಣ ಶರೀರವು ನಾಶವಾಗುವುದರಿಂದ ಜಗತ್ತ ಎದರಿಂದ ಕಾಣ್ಲಕತ್ತದ? ಅದು ಎದರಿಂದ ನೋಡ್ಲಕತ್ತದ? ಇದು ಜಗತ್ತು ಅಂತಃಕರಣ ವೃತ್ತಿಲಿಂತ ನೋಡ್ಲಕತ್ತದ. ಅದು ಅಂತಃಕರಣ ವೃತ್ತಿಲಿಂತ ನೋಡ್ಲಕತ್ತದಲ್ರಿ. ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳಿಂದ. ಅದು ಅಂತಃಕರಣ ಏನದದು? ಆವರಣ ಇದ್ದಂಗದ. ಅಂತಃಕರಣ ಆವರಣ ಇದ್ದಂಗದ. ಅಜ್ಞಾನ ಉಪಾದಾನ ಕಾರಣ, ಈ ಜಗತ್ತಿಗೆ ಉಪಾದಾನ ಕಾರಣ. ಹಿಂಗಾಗಿ ಉಪಾದಾನ ಕಾರಣ ನಷ್ಟ ಆಯಿತು ಅಂತಂದ್ರೆ ಅದರ ಕಾರ್ಯವಾದ ಜಗತ್ತು ನಷ್ಟ ಆಗಿ ಹೋಗ್ಬಿಡ್ತದೆ. ಹೆಂಗದ ನೋಡ್ರಿ, ಕಾರ್ಯ ಯಾವುದು? ಜಗತ್. ಆ ಕಾರ್ಯಕ್ಕ ಉಪಾದಾನ ಕಾರಣ ಯಾವುದು? ಅಜ್ಞಾನ, ಭ್ರಾಂತಿ, ಭ್ರಮೆ. ಎದರ ಅಜ್ಞಾನ? ತನ್ನ ಆತ್ಮ ಸ್ವರೂಪದ ಬಗೆಗಿನ ಅಜ್ಞಾನ. ನಾನು ಬ್ರಹ್ಮನಿದ್ದೇನೆ ಅನ್ನೋದ್ರ ಬಗ್ಗೆ ಅಜ್ಞಾನ. ಅಹಂ ಬ್ರಹ್ಮ, ಸರ್ವಂ ಬ್ರಹ್ಮ ಅನ್ನೋದ್ರ ಬಗ್ಗೆ ಅಜ್ಞಾನ ಏನ್ ಮಾಡ್ಲಕತ್ತದ? ಜಗತ್ತನ್ನುವ ಕಾರ್ಯ ಮಾಡಿ ತೋರ್ಸ್ಲಕತ್ತದ. ಮಣ್ಣು ನೋಡಿದ್ರಿ ಅಂತಂದ್ರೆ ಅಲ್ಲಿ ಗಡಿಗೆ ಇರ್ಲಕ್ ಸಾಧ್ಯ ಅದ ಏನು? ಮಣ್ಣು ನೋಡವನಿಗೆ ಗಡಿಗೆ ಕಾಣಲ್ಲ, ಗಡಿಗೆ ನೋಡವನಿಗೆ ಮಣ್ಣು ಕಾಣಲ್ಲ. ಗಡಿಗೆ ನೋಡೋದು ಜ್ಞಾನನು, ಮಣ್ಣು ನೋಡೋದು ಜ್ಞಾನನು? ಮಣ್ಣು ನೋಡೋದು ಜ್ಞಾನ, ಗಡಿಗೆ ನೋಡೋದು ಅಜ್ಞಾನ. ಅದೇ ರೀತಿ ಚಿನ್ನದ ಆಭರಣಗಳನ್ನ ನೋಡುವವರಿಗೆ ಚಿನ್ನ ಕಾಣಲ್ಲ, ಚಿನ್ನವನ್ನೇ ನೋಡುವವರಿಗೆ ಆಭರಣ ಕಾಣಲ್ಲ. ಈಗ ಚಿನ್ನ ನೋಡೋದು ಅಜ್ಞಾನನು, ಆಭರಣ ನೋಡೋದು ಅಜ್ಞಾನನು? ಆಭರಣ ನೋಡೋದು ಅಜ್ಞಾನ. ಈ ಆಭರಣ ನೋಡೋದು ಅಜ್ಞಾನ ಏನದಲ್ಲ, ಈ ಅಜ್ಞಾನ ನಾಶ ಮಾಡಿಕೊಂಡ್ರೆ ಅದರಿಂದ ಜ್ಞಾನದಿಂದ ಇಲ್ಲಿ ಕಾಣ್ತಾ ಇರೋ ಆಭರಣ ಇದು ಮಿಥ್ಯವಾಗಿದೆ. ಅದು ಆಭರಣದಲ್ಲಿ ಎಷ್ಟೇ ಡಿಸೈನ್ ಇದ್ರೂ ಸಹಿತ ಅದು ಬಂಗಾರನೇ ಆಗ್ಯದ ಅಂತ ಈ ರೀತಿಯಾದಂತ ಬ್ರಹ್ಮಜ್ಞಾನ ಪಡ್ಕೊಂಡ್ರೆ ಏನಾಗ್ತದ? ಅಲ್ಲಿ ಆಭರಣ ತೋರೋದು ನಾಶ ಆಗಿಬಿಡ್ತದೆ. ಭ್ರಮೆ, ಭ್ರಾಂತಿ, ಅಜ್ಞಾನ, ಮಾಯ ನಾಶ ಆಗಿ ಕೇವಲ ಚಿನ್ನ ಮಾತ್ರ ತೋರ್ತದೆ. ಅದರಂಗ ಈಗ ಬ್ರಹ್ಮ ಮತ್ತು ಜಗತ್, ಬ್ರಹ್ಮ ಮತ್ತು ಜಗತ್ ಇಲ್ಲೇನಾಗ್ಲಿಕ್ಕತ್ತದ? ಜಗತ್ತಿಗೆ ಉಪಾದಾನ ಕಾರಣ ನಮ್ಮ ಅಜ್ಞಾನ. ಇಲ್ಲಿ ನಾವೇನ್ ಮಾಡಬೇಕಾಗ್ಯದ? ಜಗತ್ತನ್ನ ನೋಡುವುದು ಜ್ಞಾನವೋ ಬ್ರಹ್ಮನನ್ನು ನೋಡೋದು ಜ್ಞಾನವೋ?
ಬ್ರಹ್ಮನ ನೋಡೋದು ಜ್ಞಾನ. ಜಗತ್ತು ನಾಮರೂಪಾತ್ಮಕವಾದ ಜಗತ್ತನ್ನ ನೋಡುವುದು ಅಜ್ಞಾನ. ಆ ಅಜ್ಞಾನ ನಾಶ ಆಗಬೇಕು ಅಂತಂದ್ರೆ ಬ್ರಹ್ಮಜ್ಞಾನ ಪಡ್ಕೋಬೇಕು, ಬ್ರಹ್ಮಭಾನ ಮಾಡ್ಕೋಬೇಕು. ಆ ಬ್ರಹ್ಮಜ್ಞಾನ ಬ್ರಹ್ಮಭಾನ ಮಾಡಿಕೊಳ್ಳುವ ಉಪಾಯವೊಂದನ್ನ ಬಿಟ್ರೆ ಬೇರೆ ಯಾವ ಯಾವ ಸಾಧನೆಗಳು ಅದಕ್ಕೆ ಉಪಯೋಗ ಇಲ್ಲ, ಪ್ರಯೋಜನ ಇಲ್ಲ ಮೋಕ್ಷಕ್ಕೆ. ಇಷ್ಟು ಗಟ್ಟಿಯಾಗಿ ಹೇಳ್ತಾರ ಅವ್ರಿಗೆ. ಹೇ ಶಿಷ್ಯನೇ, ಜಗತ್ತಿನ ನಿಧಾನ ಅಂದ್ರೆ ಉಪಾದಾನ ಕಾರಣವಾದ ತಮವು ಅಂದ್ರೆ ಅಜ್ಞಾನವು, ಈ ಕಾರಣ ಶರೀರವು, ಅಜ್ಞಾನ ಅನ್ನಲ್ಲೇ ಕಾರಣ ಶರೀರ ಅಂತ ಹಾಕೋರು, ಏನು ಚಿಂತಿಲ್ಲ ಅಲ್ಲಿ. ಅಜ್ಞಾನವು ಕಾರಣ ಶರೀರವು ನಾಶವಾಗುವುದರಿಂದ ಜಗತ್ತು ಅಂತಂದ್ರೆ ಅಂತಃಕರಣ ವೃತ್ತಿಯ ಮೂಲಕ ನೋಡುವ ಈ ಜಗತ್ತೇನದ ಅದು ತಾನೇ ನಾಶವಾಗಿ ಹೋಗುತ್ತದೆ. ಅದು ಅಂತಃಕರಣ ವೃತ್ತಿ ಏನದ ಎಲ್ಲ ನಾಶ ಆಗಿ ಹೋಗ್ಬಿಡ್ತದ. ಅಲ್ಲಿ ಕೇವಲ ಸಾಕ್ಷಿ ಒಂದೇ ಉಳಿತದ, ಅಲ್ಲಿ ಎಲ್ಲ ನಾಶ ಹೋಗ್ಬಿಡ್ತದೆ. ಇದು ಅಂತಃಕರಣದಿಂದ ಉಂಟಾಗುವ ಕಾರ್ಯ ಎಲ್ಲನೂ ನಾಶ ಆಗ್ಬೇಕದು. ಏಕೆಂದರೆ ಉಪಾದಾನ ನಾಶವಾದ ನಂತರ ಅದರ ಕಾರ್ಯವು ಉಳಿಯುವುದೇ ಇಲ್ಲ. ಏನು ಉಪಾದಾನ ಅಂದ್ರೆ ಮಣ್ಣು ನಾಶವಾದ ನಂತರ ಮಡಿಕೆ ಉಳಿಯುವುದಿಲ್ಲ, ಚಿನ್ನ ನಾಶವಾದ ನಂತರ ಆಭರಣ ಉಳಿಯುವುದಿಲ್ಲ, ಜಗತ್ತು ನಾಶವಾದ ನಂತರ ಅಜ್ಞಾನ ನಾಶವಾದ ನಂತರ ಜಗತ್ತು ಉಳಿಯುವುದಿಲ್ಲ. ಹೌದಿಲ್ರಿ? ಅಜ್ಞಾನ ನಾಶವಾದ ನಂತರ ಜಗತ್ತು ಉಳಿಯುವುದಿಲ್ಲ. ಅಲ್ಲೇನು ಉಳಿತದ? ಬ್ರಹ್ಮ ಒಂದೇ ಉಳಿತದ. ಸರಿಯಾಗಿ ತಿಳಿಲಕತ್ತದ? ಏನಾರ ಡೌಟ್ ಅದ? ನಿಧಾನ ತಿಳ್ಕೋಬೇಕಿದು, ಫಾಸ್ಟ್ ಹೋಗೋದ ಅಲ್ಲಿದ ಗಾಡಿ. ಯಾರಿಗೆ ಏನಾರ ಡೌಟ್ ಅದ? ಏನ್ರಿ ತಿಳಿಲಾರ್ದಂಥದ್ದು ಏನಾರ ಅದ ಇದ್ರಾಗ? ಏನ್ರಿ ಕಷ್ಟ ಇದ್ರೆ ಹೇಳ್ರಿ, ಏನು ಇಲ್ಲ ಅಂದ್ರೆ ಮುಂದೆ ಹೋಗೋಣ. ಒಂದು ಕಾರ್ಯಕ್ಕೆ 3 ಕಾರಣಗಳಿರುತ್ತವೆ. ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ 3 ಕಾರಣಗಳಿರುತ್ತಾವ. 3 ಕಾರಣಗಳು ಏನೇನು? ಒಂದು ನಿಮಿತ್ತ ಕಾರಣ, ಇನ್ನ ಒಂದು ಉಪಾದಾನ ಕಾರಣ, ಮೂರನೇದ್ದು ಸಹಕಾರಿ ಕಾರಣ. ನಿಮಿತ್ತ ಕಾರಣ, ಉಪಾದಾನ ಕಾರಣ, ಸಹಕಾರಿ ಕಾರಣ, 3 ರೀತಿ ಕಾರಣಗಳು. ಅದಕ್ಕ ಕಾರ್ಯ ಅಂದ್ರೆ ಯಾವುದು? ಒಂದನ್ನ ಉದಾಹರಣೆ ತಗೋಬೇಕು. ಘಟ ಅಂತ ಕಾರ್ಯ. ಈ ಘಟ ಎನ್ನುವ ಕಾರ್ಯಕ್ಕ ಮೃತ್ತಿಕೆ ಅಂದ್ರೆ ಕೆಸರು ಏನದು? ಉಪಾದಾನ ಕಾರಣ. ಮತ್ತೆ ಕುಂಬಾರ ನಿಮಿತ್ತ ಕಾರಣ. ತಿಗರಿ ಅದೇನದು? ಕುಂಬಾರನ ತಿಗರಿ ಸಹಕಾರಿ ಕಾರಣ. ಹಿಂಗ ಒಂದ್ ಯಾವ್ದಾರ ಕೆಲಸ ಆಗ್ಬೇಕಾದ್ರ 3 ರೀತಿ ಕಾರಣಗಳನ್ನ ಅಲ್ಲಿ ಅವು 3 ಇದ್ದಾಗೆ ಕೆಲಸ ಆಗ್ತದೆ. ಕುಂಬಾರದನ ಕೆಸರದ, ತಿಗರಿ ಇಲ್ಲ, ಕೆಲಸ ಮಾಡಕ್ಕಾಗಲ್ಲ. ತಿಗರಿ ಏನದು? ಸಹಕಾರಿ ಕಾರಣ. ತಿಗರಿ ಅದ, ಕುಂಬಾರದನ ಕೆಸರಿಲ್ಲ. ಇದು ಕೆಸರಿಲ್ಲ ಅಂತಂದ್ರ, ಕೆಸರೇ ಇಲ್ಲ ಅಂದ್ರೆ ಕುಂಬಾರ ಏನ್ ಮಾಡ್ತಾನ? ಹಿಂಗಾಗಿ ಏನಾಯ್ತು? ಕೆಸರೇನದು? ಉಪಾದಾನ ಕಾರಣ. ಉಪಾದಾನ ಕಾರಣ ಇಲ್ಲಂದ್ರೂ ಕೆಲಸ ಆಗಲ್ಲ, ಸಹಕಾರಿ ಕಾರಣ ಇಲ್ಲಂದ್ರೂ ಕೆಲಸ ಆಗಲ್ಲ. ಕುಂಬಾರನ ತಿಗರಿನೂ ಅದ, ಕೆಸರ್ನೂ ಅದ, ಅಲ್ಲಿ ಕುಂಬಾರನೇ ಇಲ್ಲ.
ಕುಂಬಾರ ಇಲ್ಲ ಅಂದ್ರೆ ಯಾರು ಬೇಕು ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತದ? ಕುಂಬಾರನೇ ಬೇಕಲ್ಲ ಅದಕ್ಕೆ. ಅವ ಕುಂಬಾರ ನಿಮಿತ್ತ ಕಾರಣ. ಈ ರೀತಿಯಾಗಿ ಆ ಮೂರೂ ಕಾರಣಗಳಲ್ಲಿ ಒಂದು ಕಾರಣ ಲೋಪವಾದರೂ ಸಹಿತ ಕೆಲಸ ಮಾಡಕ್ಕಾಗಲ್ಲ, ಕಾರ್ಯ ಸಿದ್ಧಿ ಆಗಲ್ಲ. ಇದು ದೃಷ್ಟಾಂತ. ಅದೇ ರೀತಿ ಜಗತ್ತಿನ ಅಜ್ಞಾನ ಅಂದ್ರೆ ಉಪಾದಾನ ಕಾರಣ. ಕಾರ್ಯ ಯಾವುದು? ಜಗತ್ತು. ಕಾರ್ಯ ಜಗತ್ತು, ಘಟ ಇದ್ದಂಗದು. ಉಪಾದಾನ ಕಾರಣ ಘಟಕ್ಕೆ ಕೆಸರು ಹೆಂಗದ? ಇಲ್ಲಿ ಅಜ್ಞಾನ. ಅದೇ ರೀತಿ ಜಗತ್ತಿನ ನಿಧಾನ ಅಂದ್ರೆ ಉಪಾದಾನ ಕಾರಣ ಅಂದ್ರೆ ಅಜ್ಞಾನ. ಇಲ್ಲಿ ಅಜ್ಞಾನ ನಾಶವಾಗುವುದರಿಂದ ಜಗತ್ತು ತಾನೇ ನಾಶವಾಗುತ್ತದೆ. ಜಗತ್ತು ನಾಶ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕತ್ತಲೆಯನ್ನ ಹೊರಗೆ ಹಾಕ್ಲಕ್ಕೆ ಹೋಗ್ಬೇಡ್ರಿ. ಅದೇನು ಪುಟ್ಟಿ ಒಳಗೆ ತುಂಬಿ ಕಸ ಚೆಲ್ಲಂಗೆ ಚೆಲ್ಲಕ್ ಬರ್ತದೆ ಏನದು ಕತ್ತಲೆ? ಅದು ತಂದು ತಾನೇ ಹೋಗ್ಬೇಕಲ್ಲ. ಕತ್ತಲು ತಂದು ತಾನೇ ಹೋಗ್ಬೇಕು, ಹಂಗ ಮಾಡ್ಬೇಕು. ತಂದು ತಾನೇ ಹೋಗ್ಬೇಕು. ಮಾರ್ಕ್ಸು ಒಟ್ಟ ಕೊಡಲಾಗಿರಿ ನೋಡಿ ನೀವು. ಮಾರ್ಕ್ಸ್ ಒಟ್ಟ ಕೊಡಲಾಗಿರಿ ನೋಡಿ ನೀವು ಅಂತ. ಮಾರ್ಕ್ಸ್ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕಲ್ಲಿ? ಮಾರ್ಕ್ಸ್ ತಗೋಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಪರೀಕ್ಷೆದಾಗ ಮಾರ್ಕ್ಸ್ ತಗೋಬೇಕು. ಸರಿಯಾಗಿ ಓದಿ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ರೆ ಮಾರ್ಕ್ಸ್ ಸಿಗ್ತಾವ. ಒಟ್ಟ ಪಾಸ್ ಮಾಡಲಾಗಿರಿ, ಒಟ್ಟ ಮಾರ್ಕ್ಸ್ ಕೊಡಲಾಗಿರಿ. ಈ ಸಾರಿ ಡಿಸೈಡ್ ಮಾಡಿಬಿಡ್ತೀನಿ, ಪರೀಕ್ಷಾ ಬರಿತೀನಿ, ಮಾರ್ಕ್ಸ್ ಕೊಡ್ಲಿಲ್ಲ ಅಂತಂದ್ರೆ ವಿಷ ಕೊಟ್ಟು ಬಿಡ್ರಿ ಅಂತ ಒಬ್ಬ ಕೇಳದ ಶಿಷ್ಯನ. ವಿಷ ಕೊಟ್ಟು ಬಿಡ್ರಿ. ನಮ್ ಕೈಯಾಗ ಮಾರ್ಕ್ಸ್ ಕೊಡೋದು, ಮಾರ್ಕ್ಸ್ ನಾವು ಕೊಡ್ತೀವಿ ಅಷ್ಟೇ. ಪರೀಕ್ಷೆದಾಗ ನೀವು ಸರಿಯಾಗಿ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ರೆ ಮಾರ್ಕ್ಸ್ ಕೊಡ್ತೀವಿ. ಮಾರ್ಕ್ಸ್ ಚಂದ ಉತ್ತರ ಬರೆದ್ರಿ ಅಂದ್ರೆ ಅದು ನಿಮ್ಮ ಹಕ್ಕು. ಇವತ್ತಿಲ್ಲ ನಾಳೆ ನಾವು ಕೊಟ್ಟಿಲ್ಲ ಅಂದ್ರೂ ನೀವು ಪೇಪರ್ ತರಿಸಿ ಚೆಕ್ ಮಾಡಿಸಿ ಇಷ್ಟು ಕರೆಕ್ಟ್ ಬರೆದ್ರು ಮಾರ್ಕ್ಸ್ ಕೊಟ್ಟಿಲ್ಲ ಅಂತೇಳಿ ಮಾಸ್ತರ್ಂದು ತಪ್ಪ ಅಂತೇಳಿ ಊರು ಮಂದಿಲಿಂತ ಉಗುಳಿಸಷ್ಟು ನಿಮಗೆ ಶಕ್ತಿ ಅರ್ಧ. ಆದ್ರ ಏನು ಬರಿಲಾರದೆ ಮಾರ್ಕ್ಸ್ ಕೊಡು ಅಂದ್ರೆ ಎಂದೂ ಕೊಡಲ್ಲ. ಮಾರ್ಕ್ಸ್ ಕೊಡ್ಲಿಲ್ಲ ಅಂದ್ರೆ ವಿಷ ಕೊಡ್ರಿ. ನಾವೇನು ವಿಷ ನಾವ್ಯಾಕೆ ಕೊಡಬೇಕು? ನೀನೇ ತಗೊಂಡು ನೀನೇ ಕುಡಿಬೇಕು, ನಿನ್ನ ನೀನೇ ಹೋಗ್ಬೇಕು, ಉಪಯೋಗ ಇಲ್ಲ ನೀನು. ಹಂಗ ಇಲ್ಲಿ ವಿಷಯನು ನೀನೇ ತಗೋ, ನೀನೇ ಹೋಗು, ನಾವ್ಯಾಕೆ ನಿನಗೆ ಕಳಿಸ್ಬೇಕು? ನಾವು ನಿಮಗೆ ಕಳಿಸಲ್ಲ, ನೀವೇ ಹೋಗ್ಬೇಕು. ಹಂಗಿಲ್ಲಿ ಏನ್ ಮಾಡ್ಬೇಕಾಗ್ಯದ? ಅಜ್ಞಾನ ಕಳ್ಕೋಬೇಕಾದ್ರ ಅದು ನೀವು ಕಳ್ಕೊಳ್ಳೋದಲ್ಲ, ಅದು ತಂದು ತಾನೇ ಹೋಗ್ಬೇಕು. ಈಗ ಕತ್ತಲಿಗೆ ನೀವು ಕಳಿಸ್ತೀರೇನು? ಅದಕ್ಕೆ ಬೆಳಕು ಮಾಡ್ಕೊಂಡ್ರೆ ಅದು ತಂದು ತಾನೇ ಹೋಗ್ತದ ಏನೋ? ಬೆಳಕು ಮಾಡ್ಕೊಂಡಿನಿ ಯಾಕದಿ ಹೋಗು ಅಂತೀರೇನು? ಬೆಳಕು ಮಾಡ್ಕೊಂಡ್ರೆ ಅದು ತಂದು ತಾನೇ ಹೋಗ್ತದ ಇಲ್ಲ? ಆಟೋಮೆಟಿಕ್ ಜ್ಞಾನ ಮಾಡಿಕೊಂಡ್ರೆ, ಭಾನ ಮಾಡಿಕೊಂಡ್ರೆ ಏನಾಗ್ತದ? ಅದು ತಂದು ತಾನೇ ತೊಲಗುತ್ತದ. ತಂದು ತಾನೇ ತೊಲಗಂಗ್ ಮಾಡ್ಬೇಕು. ಇಲ್ಲಿ ಅಜ್ಞಾನ ನಾಶವಾಗುವುದರಿಂದ ಜಗತ್ತು ತಾನೇ ನಾಶವಾಗುತ್ತದೆ. ಜಗತ್ತಿನ ನಾಶ ಮಾಡಲು ಜಗತ್ತಿನ ಜೊತೆಗೆ ಗುದ್ದಾಡುವ ಅವಶ್ಯಕತೆ ಇಲ್ಲ. ಜಗತ್ತಿಗೆ ಕಾರಣವಾದ ಒಂದು ಅಜ್ಞಾನವಿದೆ, ಅದನ್ನು ಕಳೆದುಕೊಳ್ಳುವ. ಅದು ಅಜ್ಞಾನವನ್ನು ಕಳ್ಕೋಬೇಕಾದ್ರೆ ಜ್ಞಾನ ಜ್ಯೋತಿ ಬೆಳಗಿಸಿಕೊಂಡ್ರೆ ಅಂದ್ರೆ ಅಜ್ಞಾನ ತಂದ ತಾನೇ ಹೋಗ್ತದ. ಜ್ಞಾನವು ಅಜ್ಞಾನದೊಡನೆ ವಿರೋಧವಿಲ್ಲದ್ದೇ ಹೊರತು ಜಗತ್ತಿನ ಜೊತೆಗೆ ಅಂದ್ರೆ
ಕಾರ್ಯದ ಜೊತೆಗೆ ವಿರೋಧವಿಲ್ಲ. ಇಲ್ಲಿ ಸಮಸ್ಯೆ ಅದ. ಜ್ಞಾನ ಎದರ ಜೊತೆಗೆ ವಿರೋಧಿ ಅದ? ಅದು ಅಜ್ಞಾನದ ಜೊತೆಗೆ ವಿರೋಧಿ ಅದ. ಜ್ಞಾನ ಅಜ್ಞಾನದ ಜೊತೆಗೆ ವಿರೋಧಿ ಆದ ಹೊರತು ಜ್ಞಾನ ಜಗತ್ತಿನ ಜೊತೆಗೆ ವಿರೋಧಿ ಅಲ್ಲ. ಅದಕ್ಕ ಏನಾಗ್ಲಕತ್ತದ? ಹಗ್ಗದ ಜ್ಞಾನ ಹಗ್ಗದ ಅಜ್ಞಾನದ ಜೊತೆಗೆ ವಿರೋಧಿ ಅದ. ಹಾವಿನ ಜೊತೆಗೆ ವಿರೋಧಿ ಇಲ್ಲ. ಕರೆಕ್ಟಾ ಈ ಮಾತ? ಹೌದ್ರಿ. ಹಗ್ಗದ ಜ್ಞಾನ ಆದ್ರ ಹಗ್ಗದ ಅಜ್ಞಾನ ಹೋಗ್ತದ. ಹಗ್ಗದ ಅಜ್ಞಾನ ಹೋಯ್ತಂತಂದ್ರ ಹಾವು ತಂತಾನೆ ಆಟೋಮೆಟಿಕ್ ಹೋಗ್ಬಿಡ್ತದ, ಅಲ್ಲಿರಂಗಿಲ್ಲ ಅವು. ಹಗ್ಗದ ಜ್ಞಾನ ಹಾವಿನ ಜೊತೆಗೆ ವಿರೋಧಿ ಅಲ್ಲದು, ಹಗ್ಗದ ಅಜ್ಞಾನದ ಜೊತೆಗೆ. ಹಾಂಗ ಬ್ರಹ್ಮದ ಜ್ಞಾನ ಈ ಜಗತ್ತಿನ ಜೊತೆಗೆ ವಿರೋಧಿ ಅಲ್ಲದು, ಬ್ರಹ್ಮದ ಅಜ್ಞಾನದ ಜೊತೆಗೆ ವಿರೋಧಿ ಅದದು ಬ್ರಹ್ಮಜ್ಞಾನ. ನಿಮ್ಮಲ್ಲಿರುವ ಬ್ರಹ್ಮದ ಬಗೆಗಿನ ಅಜ್ಞಾನವನ್ನ ಕಳ್ಕೊಳಕ್ಕ ಬ್ರಹ್ಮಜ್ಞಾನ ಪಡ್ಕೊಂಡ್ರಿ ಅಂತಂದ್ರ ಆ ಅಜ್ಞಾನ ನಾಶ ಆಯ್ತಂದ್ರ ಜಗತ್ತು ತಾನೇ ನಾಶ ಆಗಿ ಹೋಗ್ಬಿಡ್ತದ. ಹೆಂಗದು? ಒಬ್ಬ ನಿಮ್ ದುಶ್ಮನ್ ಬಂದಿರ್ತಾನ ಅಂತ ತಿಳ್ಕೊಳ್ರಿ. ನಿಮ್ ದುಶ್ಮನನ್ ಹಿಂದ ಒಂದು 25 ಮಂದಿ ಬಂದಿರ್ತಾರ. ಅವ ಅವ್ರಿಗೆ ಕುಡಿಸಿ ತಿನ್ನಿಸಿ ಏನೋ ಒಂದು ಅವನಿಗೆ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರು ಕರ್ಕೊಂಡ್ ಬಂದಿರ್ತಾನ. ನಿಮ್ಮ ಒಂದು ದ್ವೇಷ ರೋಷಾವೇಶ ಆ ದುಶ್ಮನನ್ ಸಂಗಟ ಅದು. ದುಶ್ಮನನ್ ಸಂಗಟ ಬಂದಂತ ಅವನು ಫಾಲೋವರ್ ಸಂಗಟ ಅದು. ದುಶ್ಮನನ್ ಸಂಗಟ ಅದ. ನಿಮ್ಮ ದುಶ್ಮನಿ ಅವನ ಸಂಗಟ ಇಲ್ಲ, ಅವ್ರೆಲ್ಲರ ಸಂಗಟ ಇಲ್ಲ. ಅಕಸ್ಮಾತ್ ದುಶ್ಮನ್ ಹಿಡಿದು ಓಡಿಸಿಬಿಟ್ರಿ ಅಂತಂದ್ರ, ನಿಮಗ ಅಂಜಿ ಅವ ಓಡಿ ಹೋಲಕತ್ನಂದ್ರ ಅವ್ರ ಫಾಲೋವರ್ಗಳ ಎಷ್ಟು ಮಂದಿ ಹಾಕಿರಲಕ್ಕ ಅವ್ರೆಲ್ಲರೂ ಅವ್ರ ಲೀಡರ್ ಓಡಿ ಹೋದ್ರೂ ಹೋಗಲಕ್ಕ ನಾವ್ ಹಿಡ್ಕೊಂಡು ಓಡಂಬ ಏನ್ರಿ ಬರ್ತಾವೇನು? ಅವ್ ತಮ್ಮ ತಾವ್ ಓಡೋತಾವಿಲ್ಲ. ಇವನೇ ಅಂಜಿ ಓಡ್ಲಕತ್ತಾನಂದ್ರ ನಮ್ದೇನದ ನಡಿಯತ್ತೇಳಿ ಅವರು ಓಡೋಗ್ಬಿಡ್ತು ಆಟೋಮೆಟಿಕ್, ತಮ್ಮ ತಾವೇ ಓಡೋಗ್ಬಿಡ್ತು. ಹೆಂಗದರಿ? ಹಂಗಿದ ಜಗತ್ತನ್ನೋದು ಏನದ, ಆ ದುಶ್ಮನಂದು ಫಾಲೋವರ್ ಇದ್ದಂಗ ಅದ. ದುಶ್ಮನ್ ಯಾವುದು? ಬ್ರಹ್ಮದ ಬಗೆಗಿನ ಅಜ್ಞಾನ. ಆ ದುಶ್ಮನನ ಫಾಲೋವರು ತಾನೇ ಓಡೋಗ್ಬಿಡ್ತಾವ. ಬ್ರಹ್ಮದ ಬಗೆಗಿನ ಅಜ್ಞಾನನೇ ನಮ್ಮ ದುಶ್ಮನ್. ಅದನ್ನು ಪಡ್ಕೋಬೇಕಾದ್ರೆ ನಾವು ಬ್ರಹ್ಮದ ಜ್ಞಾನ ಮಾಡ್ಕೋಬೇಕಷ್ಟೆ. ಜ್ಞಾನವು ಅಜ್ಞಾನದೊಡನೆ ವಿರೋಧ ಉಳ್ಳದ್ದೇ ಹೊರತು ಜಗತ್ತಿನ ವಿರೋಧ ಅಲ್ಲ. ಅಂದ್ರೆ ಕಾರ್ಯದೊಡನೆ ವಿರೋಧ ಇಲ್ಲ. ಕಾರ್ಯ ಯಾವದ್ರಿ? ಹಾವು ತೋರ್ಲಕತ್ತದಲ್ಲ, ಅದೇ ಕಾರ್ಯ. ಹಾವು ತೋರೋದು ಕಾರ್ಯ. ಹಗ್ಗದ ಬಗೆಗಿನ ಜ್ಞಾನ ಏನದಲ್ಲ, ಅದು ಹಗ್ಗದ ಬಗೆಗಿನ ಅಜ್ಞಾನದ ವಿರೋಧಿ ಆದೇ ಹೊರತು ಹಾವಿನ ಕಾರ್ಯದ ಬಗ್ಗೆ ವಿರೋಧಿ ಅಲ್ಲ. ಇದನ್ನ ಚಂದ ತಿಳ್ಕೊಂಡು ಮುಂದೇನಪ್ಪ ಅಂತಂದ್ರೆ, ಬ್ರಹ್ಮದ ಬಗೆಗಿನ ಜ್ಞಾನ ಭಾನ ಇದು ಎದರ ವಿರೋಧಿ ಆದಪ್ಪ ಅಂತಂದ್ರ ಬ್ರಹ್ಮದ ಬಗೆಗಿನ ಅಜ್ಞಾನದ ವಿರೋಧಿ ಅದನ.
ಅದಕ್ಕೆ ಪರಮ ಶಾಂತನೆಂಬವನ ಮುನಿಸು ಅರಿದೊಡೆ. ಆಕೆ ಹೇಳಿದ ವಚನ ಅದ ಒಂದು, ಅಮ್ಮ ಮೊನ್ನೆ ಹಾಕಿನ್ ನೋಡ್ರಿ. ಪರಮ ಶಾಂತನ ಮುನಿಸು ಯಾರ ಜೊತೆಗದ? ವನ್ನ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ವನ್ನಿಂಗೆಯೂ ಲಿಂಗಕ್ಕೆಯೂ ವೈರವೇ. ಹೆಣ್ಣ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಹೆಣ್ಣಿಂಗೆಯೂ ಲಿಂಗಕ್ಕೆಯೂ ವೈರವೇ. ಮಣ್ಣ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಮಣ್ಣಿಂಗೆಯೂ ಲಿಂಗಕ್ಕೆಯೂ ವೈರವೇ. ಹಿಂಗ ಮಾಡಿ ಜಗವ ಬಿಡಬೇಕು, ದೇಹ ಬಿಡಬೇಕು, ಇಂದ್ರಿಯ ಬಿಡಬೇಕು, ಇಂದ್ರಿಯ ಸುಖ ಬಿಡಬೇಕು ಅಂತೇಳಿ ಜಗ್ಗಿ ಬರೆದ್ಬಿಟ್ಟಾಳ ಒಂದು ವಚನ, ದೊಡ್ಡ ವಚನ ಬರೆದು ಪರಮ ಶಾಂತನ ಮುನಿಸನರಿದಡೆ ಅಂತ ಲಾಸ್ಟಿಗೆ ಹಾಕ್ತಾವ. ಏನು ಮುನಿಸಪ್ಪ? ಪರಮಾತ್ಮನ ಮುನಿಸೇನದ? ಅವನನ್ನ ನೋಡುವಂತ ಅರಿವಿಲ್ಲಲ್ಲ ಇವಕ ಅಂತ ಅವನಿಗೆ ಸಿಟ್ಟು. ಬ್ರಹ್ಮನನ್ನ ನೋಡುವಂತ, ಬ್ರಹ್ಮ ಸ್ವರೂಪರಾಗುವಂತ ಜ್ಞಾನ ಇಲ್ಲ, ಬ್ರಹ್ಮನನ್ನು ನೋಡ್ಬೇಕನ್ನಂತ ಅರಿವಿಲ್ಲ. ಅದರ ಸಲುವಾಗಿ ಅವನಿಗೆ ಸಿಟ್ಟು ಬರ್ಲಕತ್ತದ. ಜ್ಞಾನಕ್ಕೆ ಎದರ ಜೊತೆಗೆ ಸಿಟ್ಟು ಬರ್ಲಕತ್ತದ? ಅದಕ್ಕ ಅಜ್ಞಾನದ ಬಗ್ಗೆ ಸಿಟ್ಟು ಬರ್ತದ. ಜ್ಞಾನಕ್ಕ ಅಜ್ಞಾನದ ಬಗ್ಗೆ ಸಿಟ್ಟು ಬರ್ತದ, ಅಜ್ಞಾನದ ಕಾರ್ಯದ ಬಗ್ಗೆ ಸಿಟ್ಟಿಲ್ಲ. ಅಜ್ಞಾನದ ಕಾರ್ಯದ ಬಗ್ಗೆ ಸಿಟ್ಟಿಲ್ಲ. ಅಜ್ಞಾನದ ಕಾರ್ಯ ಇರಲಿಲ್ಲ, ಆದ್ರೆ ಅಜ್ಞಾನದ ಬಗ್ಗೆ ಸಿಟ್ಟು ಬರ್ಲಕತ್ತದ. ಹೊನ್ನು ಹೆಣ್ಣು ಮಣ್ಣು ಜಗತ್ತು ಇಂದ್ರಿಯ ದೇಹ ಇವುಗಳಲ್ಲಿ ಉಂಟಾಗುವ ವಿಷಯಾಸಕ್ತಿ, ಬ್ರಹ್ಮಾಂಡದಲ್ಲಿರುವ ವಿಷಯ ಭೋಗಗಳು, ಇವೆಲ್ಲ ಓಟು ನೋಡ್ಲಕತ್ತಿದಲ್ಲೋ ಹುಚ್ಚ, ಇದು ಅಜ್ಞಾನದ ಕೆಲಸ. ಇದೆಲ್ಲ ಬ್ರಹ್ಮ ಆದ, ನೀನು ಬ್ರಹ್ಮನೇ ಅದಿ. ನೀನು ಬ್ರಹ್ಮ ಅದಿ, ಅದು ಬ್ರಹ್ಮನೇ ಆದ. ಇದ್ರೊಳಗೆ ನೀನು ಭೇದ ಭಾವ ಮಾಡಿ ಸುಖ ದುಃಖ ಅನುಭವಿಸ್ಲಕತ್ತಿದಲ್ಲ. ಈ ಅನುಭವಿಸ್ತಾ ಇರುವಂತ ನಿನ್ನ ಅಜ್ಞಾನದ ಬಗ್ಗೆ ನನಗೆ ಸಿಟ್ಟು ಬರ್ಲಕತ್ತದ. ನೀನೇನು ಭೋಗಿಸ್ತಿದಿ, ನೀನೇನು ಮಾಡ್ತಿದಿ, ಅದ್ರ ಬಗ್ಗೆ ನನಗೇನು ಸಿಟ್ಟಿಲ್ಲ, ಆದ್ರೆ ಅಜ್ಞಾನದ ಬಗ್ಗೆ ನನಗೆ ಸಿಟ್ಟವ. ನಿನ್ನ ಭೋಗಕ್ಕೆ ತಕ್ಕ ಕರ್ಮ ಫಲ ನೀನು ಅನುಭವಿಸ್ತಿದ, ಅದು ಬೇರೆ ವಿಷಯ. ಆದ್ರ ನೀನು ಏನ್ ಅದಿ ಅನ್ನೋದು ಗೊತ್ತು ಮಾಡ್ಕೊಳ್ತಾ ಇಲ್ಲ. ಮತ್ತ ನೀನು ಏನು ನೋಡ್ಬೇಕು, ಹೆಂಗ್ ನೋಡ್ಬೇಕು ಅನ್ನೋದ್ರು ನಿನಗೆ ತಿಳಿತಾ ಇಲ್ಲ. ದೃಷ್ಟಿ ದೃಷ್ಟ, ಸೃಷ್ಟಿ ದೃಷ್ಟಿ ಯಾವ ಸರಿಯಾಗಿ ನೀನು ತಿಳ್ಕೊಳ್ಳಾರ್ದಕ್ಕೆ ನನಗೆ ನಿನ್ನ ಮೇಲೆ ಸಿಟ್ಟು ಬರ್ಲಕತ್ತದ ಅಂತ. ಅದಕ್ಕ ಜ್ಞಾನದ ಕೋಪ ಅಜ್ಞಾನದ ಜೊತೆಗೆಯೇ ಹೊರತು ಅಜ್ಞಾನದ ಕಾರ್ಯಗಳ ಮೇಲೆ ಇಲ್ಲ. ಹಾವೇ ನೀನು ನನ್ನೊಳಗೆ ಯಾಕೆ ಬರ್ತಿ, ನನ್ನಲ್ಲಿ ಯಾಕೆ ತೋರ್ತಿ, ನಾನು ಇರೋ ಜಾಗದಾಗ ನಾನು ಹಗ್ಗ ಅದೀನಿ, ಸತ್ಯ ವಸ್ತು ಅದೀನಿ, ನೀನ್ಯಾಕೆ ನನ್ನೊಳಗೆ ಬಂದು ತೋರಿ ನನ್ನನ್ನು ಮುಚ್ಚಿ ಹಾಕ್ಲಕತ್ತಿದಿ ಅಂತೇಳಿ ಹಗ್ಗ ಎಂದರೆ ಹಾವಿನ ಜೊತೆಗೆ ಜಗಳ ಕೇಳ್ದದೇನ್ರಿ? ಹಗ್ಗ ಎಂದರೆ ಹಾವಿನ ಜೊತೆಗೆ ವೈರತ್ವ ಮಾಡೇದೇನು? ಕಾರ್ಯದ ಜೊತೆಗೆ ಅದಕ್ಕೆ ಸಮಸ್ಯೆ ಇಲ್ಲ, ಕಾರ್ಯ ಇರ್ಲಿ ಅಂತದ. ಆದ್ರ ಆ ಕಾರ್ಯ ಉಂಟಾಗುವುದಕ್ಕ ನಮ್ಮ ಅಜ್ಞಾನ ಏನದಲ್ಲ, ಅಜ್ಞಾನದ ಜೊತೆಗೆ ಹಗ್ಗದ ಜ್ಞಾನದ ಹೋರಾಟ, ಬ್ರಹ್ಮದ ಜ್ಞಾನದ ಹೋರಾಟ ಬ್ರಹ್ಮದ ಅಜ್ಞಾನದ ಜೊತೆಗೆ ಹೊರತು ಬ್ರಹ್ಮದ ಅಜ್ಞಾನದಿಂದ ಉಂಟಾಗುವ ಈ ಜಗತ್ತು ಬ್ರಹ್ಮಾಂಡ ಪಿಂಡಾಂಡ ಸಂಸಾರಗಳ ಜೊತೆಗೆ ಬ್ರಹ್ಮದ ಹೋರಾಟವಿಲ್ಲ, ಬ್ರಹ್ಮದ ಜ್ಞಾನದ ಹೋರಾಟವಿಲ್ಲ. ಇದಕ್ಕೂ ಬ್ರಹ್ಮಕ್ಕೂ
ಮತ್ತ ಈ ಜಗತ್ತಿಗೂ ವೈರತ್ವ ಇಲ್ಲ. ಬ್ರಹ್ಮಜ್ಞಾನಕ್ಕೂ ಬ್ರಹ್ಮದ ಅಜ್ಞಾನಕ್ಕೂ ವೈರತ್ವ. ವೈರತ್ವ ಇದ್ರೆ ಏನು, ಎರಡು ಸೈಡ್ ಗುದ್ದಾಡಿದ್ರೆ ವೈರತ್ವ ಅಂತಾರೆ. ಇಲ್ಲಿ ಎರಡು ಸೈಡ್ ಗುದ್ದಾಡೋದಿಲ್ಲ. ಅಲ್ಲಿ ಬ್ರಹ್ಮಜ್ಞಾನ ಇಲ್ಲದಕ್ಕೆ ಬ್ರಹ್ಮದ ಅಜ್ಞಾನ ಒಕ್ಕರಿಸದ ಬಂದಲ್ಲಿ. ಕತ್ತಲೆ ಎದಕ್ಕದ? ಬೆಳಕಿಲ್ಲದಕ್ಕದ. ಹೌದಿಲ್ರಿ? ಬೆಳಕಿಲ್ಲದಕ್ಕೆ ಕತ್ತಲದ. ವೈರತ್ವ ಅಂದ್ರೆ ಕತ್ತಲೆ ಬಂದು ಬೆಳಕಿನ ಸಂಗಟ ಗುದ್ದಾಡಬೇಕು, ಬೆಳಕು ಹೋಗಿ ಕತ್ತಲೆ ಸಂಗಟ ಗುದ್ದಾಡಿದ್ರೆ ಅದಕ್ಕೆ ವೈರತ್ವ ಅಂತಾರ. ಇದು ವೈರತ್ವ ಇಲ್ಲ. ಒಂದು ಇಲ್ಲದಕ್ಕೆ ಇನ್ನೂ ಒಂದು. ಬಗಲನ ಮನೆಯವ್ರು ಇಲ್ಲದಕ್ಕ ಅವ್ರ ಮನಿ ಅಂಗಳದಾಗ ಇವ್ರು ಕಸ ಹಾಕ್ಲಕತ್ತಾರ. ಅವ್ರಿದ್ರ ಹಾಕ್ತಿದ್ರೇನು? ಸಿಂಹದ ಗುಹೆಯಲ್ಲಿ ಸಿಂಹ ಇಲ್ಲದಕ್ಕ ಮೊಲಗಳು ಓಡಾಡ್ಲಕತ್ತಾವ. ಚಿಗರಿಗಳು ಮೊಲಗಳು ಸಿಂಹದ ಗುಹೆ ಒಳಗೆ ಓಡಾಡ್ಲಕತ್ತಾವ. ಸಿಂಹ ಇತ್ತಂತಂದ್ರ ಓಡಾಡ್ತಿದ್ವೇನಲ್ಲಿ? ಹಂಗ ಬ್ರಹ್ಮದ ಜ್ಞಾನ ಇಲ್ಲದ ಕಾರಣ ಅಜ್ಞಾನ ಉಂಟಾಗ್ತಾ ಇದೆ. ಬ್ರಹ್ಮದ ಜ್ಞಾನ ಆಯ್ತು ಅಂತಂದ್ರ ಅಜ್ಞಾನ ಓಡೋಗ್ಬಿಡ್ತದೆ. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಎಂದಿದ್ದಾರೆಯೇ ಹೊರತು ಜಗತ್ತಿನ ಕೇಡು ಅಂದಿಲ್ಲ. ಜಗತ್ತು ಅಜ್ಞಾನದ ಕಾರ್ಯ ಅದಲ್ರಿ. ನಾಮರೂಪಾತ್ಮಕ ಜಗತ್ತೆಲ್ಲ ಅಜ್ಞಾನದ ಕಾರ್ಯ ಅದಲ್ಲ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಮಾಡ್ಕೋಬೇಕೇ ಹೊರತು ಜಗತ್ತಿನ ಕೇಡು ಅಲ್ಲ. ಇರ್ಲಿಲ್ಲ, ಇರ್ಲಿ ಜಗತ್ತು, ಯಾರು ಬೇಡ ಅಂತಾರ. ಆದ್ರೆ ಅಜ್ಞಾನ ತೊಲಗಿಸ್ಬೇಕಾಗ್ಯದಷ್ಟೇ. ಯಾವಾಗ ಅಜ್ಞಾನ ನಾಶ ಆಗ್ತದ ಆವಾಗ ಈ ಸಂಸಾರ ಜಗತ್ತು ಏನೇನದವ ಇವೆಲ್ಲ ತಂದು ತಾನೇ ಕೈ ಬಿಟ್ಬಿಡ್ತಾವ. ಹೆಂಗತ್ತದ ಗೊತ್ತಾ? ಜ್ಞಾನ ನಾಶ ಆಯ್ತಂದ್ರೆ ಈ ಸಂಸಾರ ಹೆಂಗಾಗ್ತದ? ಒಂದು ಅತ್ಯಂತ ಸೂಕ್ತವಾದ ಉದಾಹರಣೆ ಕೊಡ್ತಾರ. ಸಂಸಾರ ಇದ್ರೆ ಇರ್ಲಿ, ಯಾಕ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿದಿ? ನಿನ್ನ ಅಜ್ಞಾನ ನೀ ಕಳ್ಕೋ. ಸಂಸಾರದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಏನಾಗ್ತದ ಗೊತ್ತರ? ಗಾಯ ಆಗಿರ್ತದ. ಒಂದು ಮೈ ಮೇಲೆ ಎಲ್ಲೋ ಒಂದ್ ಕಡೆ ನಿಮಗ ಗಾಯ ಆಗಿರ್ತದ. ಆ ಗಾಯ ಕೆಲವೊಂದ್ ಸಾರಿ ನಿಮಗೆ ತಿಳಿಲಾರದೆ ಆಗಿರ್ತದ. ಕೆಲವೊಂದ್ ಸಾರಿ ಆಪರೇಷನ್ ಡಾಕ್ಟರ್ ಬಲ್ಲಿ ಹೋಗಿ ಮಾಡಿಸ್ಕೊಂಡ್ರು ಗಾಯ ಆಗಿರ್ತದ. ಶರೀರಕ್ಕೆ ಏನೋ ಒಂದು ಆಗಿರ್ತದ. ಗಾಯ ಎದರದದು? ಸಂಸಾರ ಅಂತ ತಿಳ್ಕೊರಿ. ಯಾವಾಗ ಆ ಗಾಯ ಮಾಯುವಂತ ಔಷಧಿ ನೀವು ತಗೊಂಡ್ರಿ ಅಂತಂದ್ರ ಏನಾಗ್ತದ? ಗಾಯ ಮಾಯ್ತದ. ಗಾಯ ಮಾಯಿದ್ಮೇಲೆ ಗಾಯದ ಮ್ಯಾಲ ಒಂದ್ ಏನ್ ಬರ್ತದ? ಕರ್ರಗ. ಕರ್ರ ಅನ್ನೊಂದು ಬರ್ತದಲ್ಲ ಚರ್ಮದ ಮೇಲೆ. ಏನ್ ಬರ್ತದ? ಹಕ್ಕಳೆ ಅಂತಾರ ಅದಕ್ಕೆ. ಹಕ್ಕಳಿ ಬರ್ತದ. ಆ ಹಕ್ಕಳಿ ಬಂದಾಗ ನೀವು ಅದನ್ನ ಏನಾರ ಕೆದರ್ಕೊಳಕ್ ಹೋದ್ರಿ ಅಂದ್ರೆ ಬೈತಾರೆ. ಎದಕ್ಕೆ ಕೆದರ್ಕೋತಿ? ಅದೇನ್ ಹಂಗೆ ಇರ್ತದೇನು? ಇಲ್ಲ, ಇದು ಕರ್ರಗ ಕಾಣ್ಲಕತ್ತದ, ಮಾರಿ ಚಂದ ಕಾಣಲ್ದು. ಕೈ ಮೇಲೆಲ್ಲ ಏನಿದು, ಕಾಲ್ ಮೇಲೆ ಏನಿದು ಕರ್ರಗ ಹಕ್ಕಳಿ, ಇದು ತೆಗಿತೀನಿ. ಹಕ್ಕಳಿ ತೆಗಿಬೇಡ. ಇನ್ನೊಂದು 4 ದಿನ ಗುಳಿಗೆ ಅವೇ ತಗೋ, ಅದೇ ಮಲ ಮಚ್ಗೋ. ಏನಾಗ್ತದ? ಹಕ್ಕಳಿ ನೀನ್ ತೆಗೆ ಕೆಲಸನೇ ಇಲ್ಲದು. ಹಂಗೆ ಶಾಶ್ವತ ಇರ್ತದೆ ನಿಮ್ ಸಂಗಟದು. ಯಾವ್ದ ಬಟ್ಟಿ ಪಟ್ಟಿ ಹಾಕೊಳಗ ಕಳ್ಯಾಗ ಎಲ್ಲಾರ ಹೋಗಾಗ ಬರಾಗ ಎಲ್ಲಾರ ಟಚ್ ಆಯ್ತಂದ್ರೆ ಉದಿರಿ ಹೋಗ್ಬಿಡ್ತದ. ಗಾಯ ಮಾಯಿಸ್ಕೊಳ್ಳೋದಷ್ಟೇ ನಿನ್ನ ಕೆಲಸ. ಅದಕ್ಕೇನ್ ಚಿಕಿತ್ಸೆ ತಗೋಬೇಕು ತಗೋ.
ಹಕ್ಕಳಿ ಬಗ್ಗೆ ಚಿಂತೆ ಮಾಡಬೇಡ ನೀನು. ಇರ್ಲಿಲ್ಲ ಹಕ್ಕಳಿ, ಎದಕ್ಕೆ ಗೊತ್ತೇ ಬಿಡು ಅಂತಾರ ಇಲ್ಲ. ಅದಕ್ಕೆ ಕೆದರಿದ್ರೆ ಮತ್ತೆ ಹೊಸ ಗಾಯ ಆಗ್ತದ ಬಿಡು. ಹಕ್ಕಳಿ ಮುಟ್ಲಕ್ ಹೋಗ್ಬಾರ. ಹೊನ್ನು ಹೆಣ್ಣು ಮಣ್ಣು ಅವು ಏನದವ ಭಾರಿ ಸೀರಿಯಸ್ ಮ್ಯಾಟರ್ಸ್ ಒಂದು ಕಾಲಕ್ಕೆ. ಅಜ್ಞಾನ ಕಾಲದಲ್ಲಿ, ಜ್ಞಾನ ಕಾಲದಲ್ಲಿ ಬಿಟ್ಟ ಹೆಣ್ಣು ಯಾರ ಕೂಡಿದರೇನು ಪಕ್ಕಮದೇ ವಚನ ಬರಿತಾಳಕ್ಕೆ. ಬಿಟ್ಟ ಹೆಣ್ಣನ್ನು ಯಾರು ಕೂಡಿದರೇನು, ಈ ದೇಹ ಯಾವ ನಾಯಿ ನರಿ ತಿಂದರೇನು. ಹೆಂಗದ ಜ್ಞಾನ ಕಾಲದಲ್ಲಿ ಎಂಥದ್ದು ಬರ್ತದ ಅಂತಂದ್ರ ಹಕ್ಕಳಿ ಆದಂಗ ಆಗ್ತದ. ಇದೇ ಸಂಸಾರ, ಇದೇ ಮಕ್ಕಳು, ಇದೇ ಹೆಂಡ್ರು, ಇದೇ ಸಂಸಾರ, ಇದೇ ಶರೀರ, ಇದೇ ಮನ ಬುದ್ಧಿ ಇಂದ್ರಿಯಗಳು, ಮತ್ತಿನ್ನೇನದವ ಇದೇ ಬಂಗಾರ, ಇದೇ ರೊಕ್ಕ, ಇದೇ ಸಂಬಂಧಗಳು, ಇವೇ ಸಂಪತ್ತುಗಳು ಗಾಯದ ಮೇಲಿನ ಹಕ್ಕಳಿ ಆದಂಗ ಆಗ್ತವ. ಆ ಹಕ್ಕಳಿ ಕೆದಕೋಬೇಡ ಅಂತ ಹೇಳ್ತಾರ. ನೀನ್ ಕೆಲ್ಸ ಮಲ ಮಚ್ಗೋ, ಗುಳಿಗೆ ತಗೋ, ಔಷಧ ತಗೋ, ಏನ್ ತಗೋತಿ ತಗೋ. ಆರೋಗ್ಯವಂತನಾದೆ ಅಂದ್ರೆ ಅದು ಹಕ್ಕಳಿ ತಾನೇ ಬಿಚ್ಚಿಕೊಂಡು ಹೋಗ್ಬಿಡ್ತದ. ಹಕ್ಕಳಿ ತಾನೇ ಬಿಚ್ಚಿಕೊಂಡು ಉದಿರಿ ಹೋಗ್ತದ, ಇಲ್ಲದಂಗ ಹೋಗ್ಬಿಡ್ತದ. ಯಾವಾಗ ಗಾಯ ಆಗಿರ್ತದ ಅವಾಗ ಭಯಂಕರ ತ್ರಾಸ ಇರ್ತದ. ಅಜ್ಞಾನ ಕಾಲದಲ್ಲಿ, ಜ್ಞಾನ ಕಾಲದಲ್ಲಿ ಅದೇ ಗಾಯ ಹಕ್ಕಳಿ ಆಗ್ಬಿಡುತ್ತೆ. ಆರೋಗ್ಯ ಕಾಲ, ಅನಾರೋಗ್ಯ ಕಾಲ. ಜ್ಞಾನ ಕಾಲದಲ್ಲಿ ಸಂಸಾರದ ಭಯಂಕರ ಸೀರಿಯಸ್ನೆಸ್. ಹಂಗ್ಯಾಕ ಮಾಡ್ತಿ, ಹಿಂಗ್ಯಾಕ ಮಾಡ್ತಿ, ಹೆಂಗರೆ ಮಾಡು, ಮುಂದೆ ಹೆಂಗರೆ ಮಾಡು. ಮದುವೆ ಆದ ಫಸ್ಟ್ ವರ್ಷ ಕರ್ಕೊಂಡು ಹೋಗ್ತೀನಿ ಅಂತ ಬಂದ್ರ ಎಂತ ಚಿಂತೆ ಆಗ್ತದ. ಬಾ 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 ಕರ್ಕೊಂಡು ಹೋದ್ರೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಆದ್ರೆ ಹೆಂಗ. 25-30 ವರ್ಷ ಆದ್ಮೇಲೆ ಮೊದಲು ಕರ್ಕೊಂಡವ್ರಪ್ಪ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀವಿ, ಆ ಕಡೆ ಕರ್ಕೊಂಡೋದ್ರೆ ಪುಣ್ಯ ಬರ್ತದ ನಂಗ ಆತು. ಯಾಕಂದ್ರೆ ಹಕ್ಕಳಿ ತಯಾರಾಗಿಬಿಟ್ಟಿರ್ತದ, ಹಕ್ಕಳಿ ಆಗಿಬಿಟ್ಟಿರ್ತದ ಎಲ್ಲ ಒಟ್ಟು. ಯಾರು ಮನಿ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ತಾನರೇ ಹೋಗ್ಬಿಡ್ತಾನ ಹೊರಗೆ. 4 ದಿನ ಸುಮಾರು ಆರಾಮ ಅಡ್ಡಾಡಿ ಬರೋಮ್ ನಡಿಯಾಕ. ಈ ಹಕ್ಕಳಿ ಸಂಗತಿಯಲ್ಲಿ ಕಿರಿಕಿರಿ ಏನಕ್ಕಾಗಲ್ಲಕ್ಕ, ಯಾಕೆ ಚಿಂತೆ ಮಾಡೋದು. ಉದಾಹರಣೆ ಸೂಕ್ತ ಅದರಿ. ಹಕ್ಕಳಿ ಆದಂಗ ಆವತ್ತ ಸಂಸಾರ ಜ್ಞಾನ ಕಾಲಕ್ಕೆ. ಈಗ ನಿಮ್ಮದು ಹಕ್ಕಳಿ ಪರಿಸ್ಥಿತಿ ತೆಗೆದಿರೋ, ಗಾಯದ ಪರಿಸ್ಥಿತಿ ತೆಗೆದಿರೋ ನೀವು ವಿಚಾರ ಮಾಡ್ಬೇಕೀಗ. ಸಂಸಾರದಾಗ ಹೆಚ್ಚು ಕಡಿಮೆ ಆಯ್ತು, ದುಃಖಿಗಳಾದ್ರಿ ಅಂತಂದ್ರೆ ಇನ್ನ ಗಾಯದಾಗದಿರಿ. ಅಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೂ ನಿಮಗೆ ದುಃಖ ಆಗಲಿಲ್ಲ ಅಂತಂದ್ರ ಹಕ್ಕಳಿ ಆಗ್ಯದ. ಹಕ್ಕಳಿ ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕು, ಔಷಧ ತಗೋಬೇಕು ಅಷ್ಟೇ. ಗಾಯ ಮಾಯಿಸ್ಕೊಳ್ಳೋ ಔಷಧ ತಗೋಬೇಕು, ಮಲ ಮಚ್ಕೋಬೇಕು. ಹಂಗ ನೀವು ಬ್ರಹ್ಮಜ್ಞಾನಿಗಳಾಗಿ ಜ್ಞಾನ ಜ್ಯೋತಿಯನ್ನ ನಿಮ್ಮ ಮತಿಯಲ್ಲಿ, ಮನದಲ್ಲಿ, ಮತ್ತೆ ನಿಮ್ಮ ಕ್ರಿಯೆಗಳಲ್ಲಿ, ಸತ್ಕ್ರಿಯೆ, ಸುಜ್ಞಾನ, ಸದ್ಭಾವಗಳಲ್ಲಿ ಏನ್ ಮಾಡ್ಬೇಕು, ಬ್ರಹ್ಮಜ್ಞಾನದ ತೇಜಸ್ಸು ತುಂಬಿಕೊಂಡ್ರಿ ಅಂತಂದ್ರೆ ಈ ಸಂಸಾರ ದುಃಖ ಒಂದು ಹಕ್ಕಳಿ ಆದಂಗ ಆಗ್ತದ. ಭಯ ಹಕ್ಕಳಿ ಆದಂಗ ಆಗ್ತದ. ಚಿಂತೆ ಒಂದು ಹಕ್ಕಳಿ ಆದಂಗ ಆಗ್ತದ. ಹಗ್ಗದ ಜ್ಞಾನವು ಹಾವಿನ ಜ್ಞಾನದೊಡನೆ ವಿರೋಧಿಯೇ ಹೊರತು ಹಾವಿನ ಜೊತೆಗೆ ವಿರೋಧವಿಲ್ಲ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಎಂದಾರೆ ಹೊರತು ಜಗತ್ತಿನ ಕೇಡು ಅಲ್ಲ. ಏಕೆಂದರೆ ಜ್ಞಾನಕ್ಕೂ ಜಗತ್ತಿಗೂ ವಿರೋಧವಿಲ್ಲ. ಜ್ಞಾನಕ್ಕೂ ಜಗತ್ತಿಗೂ ವಿರೋಧವಿಲ್ಲ.
ಬರೇ ಬ್ರಹ್ಮಜ್ಞಾನಿ ಆಗು, ಬ್ರಹ್ಮಭಾನಿ ಆಗು ಅಂತೇಳಿ ಹೇಳಿ ಜಗತ್ತಿನ ಸಂಸಾರದ ಗಾಯಗಳಿಂದ ನೋಯ್ಕೋತ ಅಳ್ಕೋತಿದ್ರ ಅದು ಬ್ರಹ್ಮಜ್ಞಾನಿಯ ಲಕ್ಷಣ ಅಲ್ಲ, ಅದು ಬ್ರಹ್ಮಭಾನಿಯ ಲಕ್ಷಣ ಅಲ್ಲ. ಏನ್ ಮಾಡ್ಬೇಕು? ಅದು ಹಕ್ಕಳಿ ಮಾಡ್ಕೋಬೇಕು, ಚಂದ ಟ್ರೀಟ್ಮೆಂಟ್ ತಗೋಬೇಕು. ಅಜ್ಞಾನ ಕೆಡಿಸಿಕೊಂಡರೆ ಜಗತ್ತು ಹೆಂಗ್ ನಾಶ ಆಗ್ತದ? ತಾನೇ ನಾಶ ಆಗ್ತದ. ಬೆಳಕು ಮಾಡಿಕೊಂಡ್ರೆ ರಜ್ಜುವಿನ ಜ್ಞಾನದಿಂದ ಸರ್ಪ ತಾನೇ ಹೋಗ್ತದ. ಜಗತ್ತು ನಾಶವಾಗುವುದು ಅಂದರೆ ಏನು? ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ನಾಮರೂಪ ದರ್ಶನಮ್ಮ. ಏನು? ಬ್ರಹ್ಮ ದರ್ಶನಮ್ಮ. ಜಗತ್ತು ನಾಶ. ಅಜ್ಞಾನ ಕೆಡಿಸಿಕೊಂಡವ್ರ ಲಕ್ಷಣ ಏನಿರ್ತದ? ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಇನ್ನ ಅಜ್ಞಾನದ ಗಾಯದೊಳಗೆ ಇದ್ರ ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ನಾಮರೂಪ ದರ್ಶನ ಆಗ್ತದೆ. ಅಷ್ಟೇ. ನಮ್ಮ ಸ್ಥಿತಿ ಹ್ಯಾಂಗದ ಅನ್ನೋದು ಚಂದ ತಿಳ್ಕೋಬೇಕು. ಸ್ಥಿತಿ ಬಗ್ಗೆ ಸರಿಯಾದ ಜ್ಞಾನ ಉಂಟಾದ್ರೆ ಆವಾಗ ನಮ್ಮ ಸ್ಥಿತಿ ಉನ್ನತೀಕರಣ ಮಾಡ್ಕೊಳಕ ಮಾರ್ಗದರ್ಶನ ಸಿಗ್ತದೆ. ನಾವು ಯಾವ ಸ್ಥಿತಿ ಒಳಗದೀವಿ ಅನ್ನೋದೇ ನಮಗ್ ಗೊತ್ತಿಲ್ಲ ಅಂತಂದ್ರ ಅದು ಎತ್ತಲಕ್ಕೆ ಹೆಂಗ್ ಗೊತ್ತಾಗ್ತದೆ? ಎಲ್ಲಿಂದ ನಾನು ಕಲಿಬೇಕು, ಎಲ್ಲಿಂದ ಮುಂದೆ ಹೋಗ್ಬೇಕು, ಹೆಂಗ್ ವಿಚಾರ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಜಗತ್ತು ಎದ್ರ ಕಾರ್ಯ? ಅಜ್ಞಾನದ ಕಾರ್ಯ. ಅಜ್ಞಾನ ಇರುಗೋಬೇಕಾ ನಾಶ ಮಾಡ್ಬೇಕದು? ಜಗತ್ತನ್ನ ನಾಶ, ಅಜ್ಞಾನವನ್ನ ನಾಶ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಜ್ಞಾನ ಮಾಡ್ಕೋಬೇಕು. ಜಗತ್ತು ಅಜ್ಞಾನದ ಕಾರ್ಯವಿದೆ. ಜ್ಞಾನ ಮಾಡಿಕೊಂಡರೆ ಅಜ್ಞಾನ ನಾಶವಾಗುತ್ತದೆ. ಅಜ್ಞಾನ ನಾಶವಾದರೆ ಅಜ್ಞಾನದ ಕಾರ್ಯವಾದ ಜಗತ್ತು ತಾನೇ ನಾಶವಾಗುತ್ತದೆ. ಜಗತ್ತು ಹೆಂಗದದು? ಜಗತ್ತು ಹೆಂಗದ? ಅನಿರ್ವಚನೀಯ. ಕನ್ಫ್ಯೂಸ್ ಮಾಡ್ತದೆ ಈ ಜಗತ್. ಕನ್ಫ್ಯೂಸ್ ಮಾಡ್ತದೆ. ಯಾರ ಜೊತೆಗೆ ಪ್ರೀತಿ ಸಂಪಾದಿಸಲಿಕ್ಕೂ ಸಾಧ್ಯ ಇಲ್ಲ, ಯಾರ ಜೊತೆಗೆ ದ್ವೇಷ ಮಾಡ್ಕೊಳ್ಳಕ್ಕೂ ಸಾಧ್ಯ ಇಲ್ಲ, ಖುಷಿಯಾಗಿರ್ಲಕ್ಕೂ ಸಾಧ್ಯ ಇಲ್ಲ, ದುಃಖಿಯಾಗಿರ್ಲಕ್ಕೂ ಸಾಧ್ಯ ಇಲ್ಲ. ಇವತ್ತು ಖುಷಿ ಪಡೋದಕ್ಕೆ ಏನೋ ಮಾಡಿದ್ರೆ ಮರುಕ್ಷಣನೇ ಮಾತ್ರ ದುಃಖ ಚಾಲು. ದುಃಖದಾಗದೀನಿ ಅನ್ನೋದ್ರಾಗೆ ಮತ್ ಮರುಕ್ಷಣನೇ ಸುಖ ಚಾಲು. ಇದೇನಿದು? ಒಂದು ತರ ಇಲ್ಲ ಎಲ್ಲ ಕನ್ಫ್ಯೂಸಿಂಗ್. ಅನಿರ್ವಚನೀಯ ಜಗತ್ತು ನಾಶ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನ ಆದ್ರ ಅದು ಅನಿರ್ವಚನೀಯ ಯಾಕಿರ್ಲಕ್ಕ, ಸತ್ಯ ಯಾಕಿರ್ಲಕ್ಕ, ಅಸತ್ಯ ಯಾಕಿರ್ಲಕ್ಕ, ಸದಸತ್ಯ ಯಾಕಿರ್ಲಕ್ಕ, ಅನಿರ್ವಚನೀಯ ಯಾಕಿರ್ಲಕ್ಕ, ಅದರ ಬಗ್ಗೆ ನಾವು ಹಕ್ಕಳಿ ಮಾಡ್ಕೊಂಡು ಅದನ್ನು ಉದುರಿಸ್ಲಕ್ ತಯಾರಾಗಬೇಕೆ ಹೊರತು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಹಗ್ಗದ ಜ್ಞಾನ ಮಾಡಿಕೊಂಡರೆ ಹಾವು ನಾಶವಾಗುತ್ತದೆ. ಏನ್ ನಾಶ ಆಗ್ತದ ಹಗ್ಗದ ಜ್ಞಾನ ಮಾಡ್ಕೊಂಡ್ರ? ಹಾವು ನಾಶ ಆಗಲ್ಲ, ಹಗ್ಗದ ಅಜ್ಞಾನ ನಾಶ ಆಗ್ತದ. ಹಾವು ತಂತಾನೆ ಓದ್ತದ. ಹಾವು ಎಲ್ಲಿ ಇಲ್ಲದ ಹಾವು ಬಂದಕ್ಕೆ ನಾಶ ಹೆಂಗಾಗ್ತದ? ಎಲ್ಲ ಕ್ವಶನ್ಗಳು ಭಾರಿ ಮಜಾ ಇವು. ಹಗ್ಗದ ಜ್ಞಾನ ಮಾಡ್ಕೊಂಡ್ರೆ ಏನ್ ನಾಶ ಆಗ್ತದಪ್ಪ ಅಂತ ಕೇಳ್ತಾರ ಅವರು. ಹಾವು ನಾಶ ಆಗ್ತದ ನಾವು ಜನರಲ್ ಆಗಿ ಹೇಳ್ತೀವಿ. ಹಾವು ಎಲ್ಲದ ನಾಶ ಅಲ್ಲಕ್ಕ, ಹಾವು ಇಲ್ಲೇ ಇಲ್ಲ ಅಲ್ಲಿ. ಹಗ್ಗದ ಜ್ಞಾನ ಮಾಡ್ಕೊಂಡ್ರೆ ಹಗ್ಗದ ಅಜ್ಞಾನ ನಾಶ ಆಗ್ತದ. ಬ್ರಹ್ಮದ ಜ್ಞಾನ ಮಾಡ್ಕೊಂಡ್ರೆ ಜಗತ್ತು ನಾಶ ಆಗ್ತದ ನಾವ್ ಅನ್ಕೊಂಡಿವಿ. ಹಂಗಲ್ಲ, ಜಗತ್ ಇಲ್ಲವೇ ಇಲ್ಲ. ಇಲ್ಲದ್ದು ತೋರ್ಲಕತ್ತದ. ಏನಾಗ್ತದ? ಬ್ರಹ್ಮದ ಜ್ಞಾನ ಮಾಡ್ಕೊಂಡ್ರೆ ಬ್ರಹ್ಮದ ಅಜ್ಞಾನ ನಾಶ ಆಗ್ತದ. ಬ್ರಹ್ಮದ ಬಗೆಗಿನ ಅಜ್ಞಾನ ನಾಶ ಮಾಡ್ಕೊಂಡ್ರೆ ಜಗತ್ತು ಇಲ್ಲದಂಗ ಆಗ್ತದ.
ರಜ್ಜುವಿನ ಬಗ್ಗೆನ ಅಜ್ಞಾನ ನಾಶ ಮಾಡ್ಕೊಂಡ್ರ ಇಲ್ಲದ ಹಾವು ಇಲ್ಲದಂಗ ಆತದ. ಅಜ್ಞಾನದ ಕಾರಣ ನಾಶವಾದರೆ, ಅಜ್ಞಾನ ಅಂದ್ರೆ ಕಾರಣ ಶರೀರ, ಅದು ನಾಶವಾದರೆ ಅದರ ಕಾರ್ಯವಾದ ಸರ್ಪವು ತಂತಾನೇ ಇಲ್ಲದಂತಾಗುತ್ತದೆ. ಸರ್ಪಕ್ಕೂ ಹಗ್ಗದ ಜ್ಞಾನಕ್ಕೂ ವಿರೋಧ ಇಲ್ಲವೇ ಇಲ್ಲ. ಸರ್ಪದ ಜ್ಞಾನಕ್ಕೂ ಮತ್ತು ರಜ್ಜುವಿನ ಅಜ್ಞಾನಕ್ಕೂ ವಿರೋಧವಿದೆ. ಸರ್ಪದ ಜ್ಞಾನ ಅಜ್ಞಾನ. ನಿಮ್ಮ ಸರ್ಪದ ಜ್ಞಾನ ಮತ್ತು ರಜ್ಜುವಿನ ಅಜ್ಞಾನ ಯಾವ್ದ್ಯಾವ್ದಕ್ಕೆ ವಿರುದ್ಧದ ಸ್ಪಷ್ಟವಾಗಿ ಹೇಳಕತ್ತಾರ. ಸರ್ಪದ ಜ್ಞಾನ ಆಗ್ಯದಲ್ಲ, ಜ್ಞಾನ ಅಪೋಸಿಟ್ ಹಾಕೋಬೇಕು. ರಜ್ಜುವಿನ ಅಜ್ಞಾನ. ಇದ್ರ ಕೆಳಗೆ ಹಂಗೆ ಬರ್ಕೋಬೇಕು. ಸರ್ಪದ ಜ್ಞಾನ ಅಂದ್ರೆ ಈಗ ಜಗತ್ತಿನ ಜ್ಞಾನ, ಸಂಸಾರ ಜ್ಞಾನ ಏನಾರ ಹಾಕೊಳ್ರಿ. ಅದರ ಅಪೋಸಿಟ್ ಯಾವುದು? ಸರ್ಪದ ಜ್ಞಾನಕ್ಕ ರಜ್ಜುವಿನ ಅಜ್ಞಾನಕ್ಕ ವಿರೋಧ ಅದ. ಹಂಗ ಇಲ್ಲಿ ಜಗತ್ತಿನ ಜ್ಞಾನಕ್ಕ ಬ್ರಹ್ಮದ ಅಜ್ಞಾನಕ್ಕ ವಿರೋಧ. ಬ್ರಹ್ಮದ ಬಗೆಗಿನ ಅಜ್ಞಾನ, ಜಗತ್ತಿನ ಜ್ಞಾನ, ಇವೆರಡು ವಿರೋಧ ಅದಾವ. ಜಗತ್ತಿನ ಜ್ಞಾನ ಅಂದ್ರೆ ಏನು? ಬ್ರಹ್ಮದ ಬಗೆಗಿನ ಅಜ್ಞಾನ ಅಂದ್ರೆ ಏನು? ಬ್ರಹ್ಮದ ಬಗೆಗಿನ ಜ್ಞಾನ ಮಾಡ್ಕೊಂಡ್ರಿ, ಜಗತ್ತಿನ ಜ್ಞಾನ ನಷ್ಟ ಆಗಿ ಹೋಗ್ಬಿಡ್ತದೆ. ರಜ್ಜುವಿನ ಬಗೆಗಿನ ಜ್ಞಾನ ಮಾಡ್ಕೊಂಡ್ರಿ, ಸರ್ಪದ ಜ್ಞಾನ ನಷ್ಟ ಆಗಿ ಹೋಗ್ಬಿಡ್ತದೆ. ಅದು ಎಲ್ಲದ? ನಿಮ್ಮ ಜ್ಞಾನದಾಗದ. ಹೊರಗೆ ಸರ್ಪ ಇಲ್ಲೇ ಇಲ್ಲದು. ಜಗತ್ತು ಎಲ್ಲದ? ನಿಮ್ಮ ಜ್ಞಾನದಾಗದ. ಅಲ್ಲಿರೋದು ಬರೇ ಬ್ರಹ್ಮನೇ ಅದ, ಅಲ್ಲಿರೋದು ಬರೇ ರಜ್ಜುನೇ ಅದ. ನಿಮ್ಮ ತಲೆ ಒಳಗೆ ಜಗತ್ತು. ಆ ಜಗತ್ತನ್ನ ನಷ್ಟ ಮಾಡ್ಕೊಂಡ್ರೆ ಅಲ್ಲಿ ಬರೀ ಬ್ರಹ್ಮನೇ ಅದ. ಸರ್ಪವನ್ನ ನಷ್ಟ ಮಾಡ್ಕೊಂಡ್ರೆ, ನಿಮ್ಮ ಬುದ್ಧಿ ಒಳಗಿನ ಸರ್ಪ ನಷ್ಟ ಮಾಡ್ಕೊಂಡ್ರ ಅಲ್ಲಿ ಹಗ್ಗನೇ ಅದ. ನಿಮ್ಮ ಬುದ್ಧಿ ಒಳಗಿಂದು ಜಗತ್ತು ನಷ್ಟ ಮಾಡ್ಕೊಂಡ್ರಿ ಅಂತಂದ್ರ ಅಲ್ಲಿ ಬ್ರಹ್ಮನೇ ಆದ. ಸರ್ಪಕ್ಕೂ ಹಗ್ಗದ ಜ್ಞಾನಕ್ಕೂ ವಿರೋಧ ಇಲ್ಲ. ಸರ್ಪದ ಜ್ಞಾನಕ್ಕೂ ಮತ್ತು ರಜ್ಜುವಿನ ಅಜ್ಞಾನಕ್ಕೂ ವಿರೋಧವಿದೆ. ರಜ್ಜುವಿನ ಅಜ್ಞಾನ ಕಳೆದುಕೊಳ್ಳುವುದು ಹಾವು ತಂತಾನೇ ಬಾಧವಾಗುತ್ತದೆ. ರಜ್ಜುವಿನ ಅಜ್ಞಾನ ಕಳ್ಕೊಂಡ್ಬಿಟ್ರಿ, ಹಾವು ತಂತಾನೇ ಬಾಧವಾಗುತ್ತದೆ. ಬ್ರಹ್ಮದ ಅಜ್ಞಾನ ಕಳೆದುಕೊಂಡರೆ ಜಗತ್ತಿನ ಜ್ಞಾನ ತನ್ನ ತಾನೇ ಬಾಧವಾಗ್ತದೆ, ನಾಶವಾಗಿ ಹೋಗ್ತದೆ. ಜಗತ್ತಿಗೆ ಕಾರಣವೆಂದರೆ ಅಜ್ಞಾನ. ಅಜ್ಞಾನ ಕಳೆದುಕೊಳ್ಳಲು ಜ್ಞಾನವೇ ಬೇಕು. ಕರ್ಮ ಉಪಾಸನೆಗಳಿಗೆ ಬೇಕಾಗಿಲ್ಲ. ಉಪಾದಾನ ಕಾರಣ ನಾಶವಾದರೆ ಕಾರ್ಯವು ಉಳಿಯುವುದೇ ಇಲ್ಲ. ಮೃತ್ತಿಕೆ ನಾಶವಾದರೆ ಘಟ ಇರುವುದೇ ಇಲ್ಲ. ನಿಮಿತ್ತ ಕಾರಣ ನಾಶವಾದರೆ ಕಾರ್ಯದ ಯಾವ ಹಾನಿಯೂ ಇಲ್ಲ. ಕುಂಬಾರ ಸತ್ತರೆ ಘಟಕ್ಕೆ ಯಾವ ಹಾನಿಯೂ ಇಲ್ಲ. ಘಟಕ್ಕೇನ್ ಸಮಸ್ಯೆ? ನಿಮಿತ್ತ ಕಾರಣಕ್ಕ ಏನ್ ಸಮಸ್ಯೆ ಇಲ್ಲ. ಈ ಅಜ್ಞಾನ ನಾಶಕ್ಕೆ ಕೇವಲ ಜ್ಞಾನದಿಂದಲೇ ಸಾಧ್ಯ. ಕರ್ಮ ಮತ್ತು ಉಪಾಸನೆಗಳಿಂದ ನಾಶವಾಗಲಾರದು. ಏಕೆಂದರೆ ಅಜ್ಞಾನಕ್ಕೆ ವಿರೋಧಿಯಾದದ್ದು ಜ್ಞಾನವಿರುತ್ತದೆ. ಕರ್ಮದಿಂದ ಮಲದೋಷ ನಿವೃತ್ತಿ, ಉಪಾಸನೆಯಿಂದ ವಿಕ್ಷೇಪ ದೋಷ ನಿವೃತ್ತಿ. ಅವು ಆಗ್ತಾವ. ಕರ್ಮ ಉಪಾಸನೆ ಮಾಡಬೇಡ ಅಂತ ಹೇಳಂಗಿಲ್ಲ ನಾವು. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಬೇಕು. ಅದಕ್ಕೆ ಮಲದೋಷ ವಿಕ್ಷೇಪ ದೋಷಗಳನ್ನ ಕಳ್ಕೊಳ್ಳಕ್ಕ ಏನ್ ಮಾಡ್ಬೇಕು?
ಕರ್ಮ ಉಪಾಸನೆ ಮಾಡಬೇಕು. ಎಷ್ಟು ರೀತಿ ಯಾವ್ದವ ದೋಷಗಳು? ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಮಲದೋಷ ಎದರಿಂದ ನಿವೃತ್ತಿ ಆಗ್ತದ? ಕರ್ಮದಿಂದ. ವಿಕ್ಷೇಪ ದೋಷ ಯಾವುದರಿಂದ ಆಗ್ತದ? ಉಪಾಸನೆಯಿಂದ. ಆವರಣ ದೋಷ ಜ್ಞಾನದಿಂದ ಆವರಣ ದೋಷ ನಿವೃತ್ತಿ ಆಗ್ತದೆ. ಕರ್ಮದಿಂದ ಮಲದೋಷ ನಿವೃತ್ತಿ, ಉಪಾಸನೆಯಿಂದ ವಿಕ್ಷೇಪ ದೋಷ ನಿವೃತ್ತಿ, ಜ್ಞಾನದಿಂದ ಆವರಣ ದೋಷ ನಿವೃತ್ತಿ. ಕೇವಲ ಮಲ ಏನದ? ಮಲದೋಷ ಅಂತಂದ್ರೆ ನಿಮಿತ್ತ ಕಾರಣ, ಇದು ವಾಸನೆಗಳು. ವಿಕ್ಷೇಪ ಅಂದ್ರೆ ಸಹಕಾರಿ ಕಾರಣ. ವಿಕ್ಷೇಪ ದೋಷ ಇವು ನಿವೃತ್ತಿಯಾದರೆ ಜಗತ್ತು ನಾಶವಾಗುವುದಿಲ್ಲ. ನೋಡ್ರಿ ಏನೇನ್ ಹೇಳೇನ? ಘಟ ಎನ್ನುವುದೊಂದು ಕಾರ್ಯ, ಹೌದಾ? ಘಟ ಅನ್ನೋದೊಂದು ಕಾರ್ಯ. ಈ ಕಾರ್ಯದ ಜೊತೆಗೆ ಏನಿಟ್ಟಾನ? ಜಗತ್ತಿಟ್ಟಾನ. ಜಗತ್ತು, ಸಂಸಾರ, ಬ್ರಹ್ಮಾಂಡ, ಪಿಂಡಾಂಡ, ಏನಾರ ಬರ್ಕೊಳ್ರಿ. ನಾಮರೂಪ ಹೆಂಗ್ ಬರದ ನೋಡ್ರಿ. ನಾಮರೂಪ ಆಧಾರ. ಮೊದಲಿನ ಪದ್ಯದೊಳಗೆ ಬರ್ದಾಕಿಬಿಟ್ಟ ನಾಮರೂಪಕ್ಕೆ ಆಧಾರ ಅಂತೇಳಿ. ಇದು ಘಟ ಕಾರ್ಯ ಆಯ್ತು. ಈ ಕಾರ್ಯಕ್ಕ ಉಪಾದಾನ ಕಾರಣ ಯಾವದತ್ತೇಳನ? ಕೆಸರು. ಘಟಕ್ಕ ಉಪಾದಾನ ಕಾರಣ ಕೆಸರು. ಅದೇ ರೀತಿ ಈ ಜಗತ್ತಿಗೆ ಉಪಾದಾನ ಕಾರಣ ಯಾವುದು? ಅಜ್ಞಾನ. ಅಜ್ಞಾನ, ಮಾಯೆ, ಅವಿದ್ಯೆ, ಮತ್ತೇನೇನದ ಬರ್ಕೊಳ್ರಿ. ನೆಕ್ಸ್ಟ್ ಏನ್ ಮಾಡ್ಯಾನ? ನಿಮಿತ್ತ ಕಾರಣ ಅಂತಂದ್ರ ಕುಂಬಾರ. ಇದು ನಿಮಿತ್ತ ಕಾರಣ. ಕುಂಬಾರ ನಿಮಿತ್ತ ಕಾರಣ. ಇಲ್ಲಿ ಯಾವುದು ನಿಮಿತ್ತ ಕಾರಣ? ಮಲದೋಷ, ವಾಸನೆಗಳು. ವಾಸನೆಗಳು. ಕುಂಬಾರ ನಿಮಿತ್ತ ಕಾರಣ ಅದ ಕಾರ್ಯಕ್ಕ, ಒಂದು ಘಟಕ್ಕ. ಅದೇ ರೀತಿ ತಿಗರಿ ಚಕ್ರದಂಡ ಏನದಲ್ಲ, ಇದೇನದ? ಸಹಕಾರಿ ಕಾರಣ. ಈ ಸಹಕಾರಿ ಕಾರಣ ಯಾವುದು? ವಿಕ್ಷೇಪ ದೋಷ. ಈಗ ಘಟಕ್ಕ 4 ಕಾರಣಗಳು. ಘಟ ಎನ್ನುವ ಕಾರ್ಯಕ್ಕ 3 ಕಾರಣ. ಯಾವ್ದ್ಯಾವುದು? ಉಪಾದಾನ ಕಾರಣ ಯಾವುದು? ಮಣ್ಣು, ಕೆಸರು. ಮತ್ತೆ ನಿಮಿತ್ತ ಕಾರಣ ಕುಂಬಾರ. ಸಹಕಾರಿ ಕಾರಣ ದಂಡ, ಚಕ್ರ, ತಿಗರಿ ಏನೋ ಅದ. ಅದೇ ರೀತಿ ಜಗತ್ತು ಎನ್ನುವ ಸಂಸಾರ, ಬ್ರಹ್ಮಾಂಡ, ಪಿಂಡಾಂಡ ಏನದ ಅಲ್ಲ, ಇದು ನಾಮರೂಪಾತ್ಮಕ, ದುಃಖಪ್ರದಾಯಕ. ಈ ಜಗತ್ತಿಗೆ ಕಾರಣ ಯಾವುದು? ಉಪಾದಾನ ಕಾರಣ ಅಜ್ಞಾನ, ಮಾಯೆ, ಅವಿದ್ಯೆ. ಇದೆಲ್ಲ ಉಪಾದಾನ ಕಾರಣ. ಇದಕ್ಕೆ ನಿಮಿತ್ತ ಕಾರಣ ಯಾವುದು? ಮಲದೋಷ, ವಾಸನೆಗಳು. ಆ ಮಲದೋಷ. ಆಮೇಲೆ ವಿಕ್ಷೇಪ ದೋಷ ಏನದ? ಸಹಕಾರಿ ಕಾರಣ. ತಿಗಿರಿ ಇದ್ದಂಗ ಅದು ವಿಕ್ಷೇಪ ದೋಷ. ಹಿಂಗ ಸೆಟ್ ಮಾಡ್ಯಾರ ನೋಡ್ರಿ. ಚಲೋ ಮಾಡ್ಯಾರಲ್ರಿ? ಎಲ್ಲ ಓಸು ದೋಷನು ತಗೊಂಡಾರ. ಮತ್ತೆ ಕರ್ಮ ಉಪಾಸನೆಗಳ ಅವಶ್ಯಕತೆಗಳು ಕೂಡ ಹೇಳ್ಯಾರ. ಬರೀ ಕರ್ಮ ಉಪಾಸನೆ ಅಷ್ಟೇ ಮಾಡಿ ನೀವು ವಿಕ್ಷೇಪ ದೋಷ, ಮಲದೋಷ ಕಳ್ಕೊಂಡ್ರೆ ಕುಂಬಾರ, ತಿಗಿರಿ ಇರ್ಲಿಲ್ಲ ಅಂದ್ರೂ ಗಡಿಗೆಗೆ ಏನು ಪ್ರಾಬ್ಲಮ್ ಇಲ್ಲ. ಗಡಿಗೆ ತಯಾರಾಗಿ ಕೂತ್ಬಿಟ್ಟದ ಈಗ.
ಕುಂಬಾರ ಸತ್ತರ ಗಡಿಗೆ ಹೋಗಲ್ಲ, ತಿಗರಿ ಮುರಿದ್ರ ಗಡಿಗೆ ಹೋಗಲ್ಲ, ಗಡಿಗೆ ತಯಾರಾಗಿ ಕೂತದ. ಗಡಿಗೆ ಹೋಗ್ಬೇಕಾದ್ರ ಮಣ್ಣಿನ ಜ್ಞಾನ ಮಾಡ್ಕೊಂಡ್ರ ಗಡಿಗೆ ಹೋಗ್ತದ, ಅದು ಮಣ್ಣು ಅಂತ ಗೊತ್ತಾಗಬೇಕು. ಅದೇ ರೀತಿ ಇಲ್ಲೇನದ ಮಲದೋಷ ವಿಕ್ಷೇಪ ದೋಷಗಳನ್ನ ಕಳ್ಕೊಂಡ್ರ ಕೇವಲ ಅವು ಏನಾಗ್ತವ, ಈ ಬ್ರಹ್ಮದ ಜ್ಞಾನ ಆಗಂಗಿಲ್ಲ, ಮೋಕ್ಷ ಆಗಂಗಿಲ್ಲ. ಮೋಕ್ಷ ಆಗ್ಬೇಕಾದ್ರ ಇದು ಬ್ರಹ್ಮ ಸ್ವರೂಪ ಅದ, ಇದು ನಾಮರೂಪಾತ್ಮಕವಾಗಿ ಏನ್ ತೋರ್ಲಕತ್ತದ ಇದು ಸುಳ್ಳು ಅನ್ನಂಥದ್ದು ಬ್ರಹ್ಮಜ್ಞಾನ ಮಾಡ್ಕೋಬೇಕು. ಅದಕ್ಕೆ ಅವರೇನು ದೃಷ್ಟಾಂತ ಕೊಟ್ಟರು, ಹೇಗೆಂದರೆ ಮನೆಯೊಳಗೆ ಯಾವ ಅಂಧಕಾರವಿರುತ್ತದೆಯೋ ಅದು ಯಾವ ಕ್ರಿಯೆಗಳಿಂದಲೂ ದೂರವಾಗುವುದಿಲ್ಲ. ಸಂಗೀತ ಹಾಡಿದ್ರ, ಚಂದ ಹಾಡಿದ್ರೆ ಹೋಗ್ತದೇನ್ರಿ ಮನೆಯನ್ನು ಕತ್ತಲು? ವಚನ ಗಾಯನ ಮಾಡಿ ವಚನ ಸಾಹಿತ್ಯ ತಗೊಂಡು ವಚನ ಹಾಡಿದ್ರೆ ಅಲ್ಲೇನ್ ಕತ್ತಲು ಹೋಗ್ತದೇನು? ಬೇಡ. ಸಂಗೀತದಿಂದ ಹೋಗಲ್ಲ ಅಂದ್ಮೇಲೆ ಡ್ಯಾನ್ಸ್ ಮಾಡ್ಲೇನು? ಡ್ಯಾನ್ಸ್ ಮಾಡಿದ್ರೆ ಹೋಗ್ತದೇನು? ನೃತ್ಯ ಭರತನಾಟ್ಯ ಮಾಡ್ರಿ, ಕತ್ತಲು ಕಳೆಯೋದಕ್ಕ ಆಗ್ತದೇನು? ಆಗಲ್ಲ. ಮತ್ತ ಒಂದಿಷ್ಟೇನ ರೊಕ್ಕ ರೂಪಾಯಿ ಇಟ್ಟರೆ ಕತ್ತಲು ಓದ್ತದೇನು ಅಂತೇಳಿ ಸಂಪತ್ತು ಬಂಗಾರ ರೊಕ್ಕ ರೂಪಾಯಿ ಜಮಾಸ್ರಿ, ಓದ್ತದೇನು? ಹೋಗಂಗಿಲ್ಲ. ಕೇವಲ ಪ್ರಕಾಶದಿಂದ ದೂರವಾಗುತ್ತದೆ ಯಾವುದು? ಮನೆಯೊಳಗಿನ ಅಂಧಕಾರ. ಹಾಗೆಯೇ ಅಜ್ಞಾನ ರೂಪ ಯಾವ ಅಂಧಕಾರವಿರೋದೋ ಅದು ಜ್ಞಾನ ರೂಪ ಪ್ರಕಾಶದಿಂದಲೇ ದೂರವಾಗುತ್ತದೆ. ಮತ್ತೆ ಬೇರೆ ಯಾವ ಸಾಧನದಿಂದಲೂ ಅಲ್ಲ. ಅಂದ್ರೆ ಪೂಜೆ, ಪ್ರಾರ್ಥನೆ, ಧ್ಯಾನ, ಜಪ, ತಪ, ಶಾಸ್ತ್ರ ಪಾಂಡಿತ್ಯ, ಭಾರಿ ದೊಡ್ಡ ಪ್ರಮಾಣದ ಭಕ್ತರ ಸಮೂಹ, ಮತ್ತೆ ಊರು ಮಂದಿಗೆ ಅಡಿಗೆ ಮಾಡಿ ಕೂಳ್ ಹಾಕಿದ್ದು, ಏನು ಮಾಡಿದ್ರು, ದಾಸೋಗ ಮಾಡಿದ್ರು ಹೋಗಲ್ಲ, ಕಾಯಕ ಮಾಡಿದ್ರು ಹೋಗಲ್ಲ, ಏನು ಮಾಡಿದ್ರು ಹೋಗಲ್ಲ. ಕತ್ತಲೆ ಕಳೆದುಕೊಳ್ಳಲು ಕೊಡಲಿ ಬಡಿಗೆ ಬೇಕಾಗಿಲ್ಲ, ಸಣ್ಣದೊಂದು ದೀಪ ಹಚ್ಚಿದರೆ ಸಾಕು. ಏನ್ ಮಾಡ್ತೀರಿ? ಏನು ಮಾಡಿದ್ರು ಹೋಗಲ್ಲ. ಸತ್ಯ ಶುದ್ಧ ಕಾಯಕ ಮಾಡ್ರಿ, ಆಯ್ತು. ಏನು ಸತ್ಯ ಶುದ್ಧ ಸಾಹೇಬ್ರು ಏನ್ ಹೇಳ್ತಾರ ಆ ಕೆಲಸ ಮಾಡಬೇಕು. ಅದರ ಹೊರತಾಗಿ ಹೆಚ್ಚಿಗೆ ಇನ್ನೊಂದಿಟ್ಟು ಹೆಚ್ಚಿನ ಕೆಲಸನೇ ಮಾಡಬೇಕು. ಆ ಸಮಯದಲ್ಲಿ ಕಾರ್ಯದ ಬಗ್ಗೆ ಅಲಕ್ಷ್ಯ ಮಾಡಬಾರದು. ಮತ್ತ ಬಂದಂತ ಅದರಿಂದ ಉತ್ಪನ್ನವಾದಂತ ಹಣದಿಂದ ಎಲ್ಲರಿಗೆ ಒಂದಿಷ್ಟು ಜಂಗಮರಿಗೆ ಅವರಿಗೆ ಇವರಿಗೆ ಊಟಕ್ಕೆ ಹಾಕ್ಬೇಕು, ಉಳಿದದ್ದೆಲ್ಲ ನೀವು ಉಣಬೇಕು. ಇನ್ನೂ ಉಳಿತು ಅಂತಂದ್ರೆ ದಾಸೋಹ ನಿಧಿಗೆ ಹಾಕ್ಬೇಕು ಇದು ಅಂತ ಒಂದು ಸೂತ್ರ. ಇದು ಮಾಡೋದ್ರಿಂದ ಮೋಕ್ಷ ಆಗ್ತದೇನ್ರಿ? ಹೌ ಟು ಅರ್ನ್, ಹೌ ಟು ಸ್ಪೆಂಡ್, ಹೆಂಗ ಗಳಿಸ್ಬೇಕು, ಹೆಂಗ ಬಳಸಬೇಕು ಅನ್ನೋ ಜ್ಞಾನ ಆಯ್ತೆ ಹೊರತು ಮೋಕ್ಷ ಆಗ್ತದೇನಲ್ಲಿ? ಗಳಿಸಿದ್ದು ಹೆಂಗ್ ಬಳಸ್ಬೇಕು, ಹೆಂಗ್ ಗಳಿಸ್ಬೇಕು ಅನ್ನೋದು ಕಲಿಸ್ತಾರ. 1,96,000 ಜಂಗಮರಿ ಊಟಕ್ಕೆ ಹಾಕಿದ್ರೆ ಎಂದರೆ ಮೋಕ್ಷ ಆಗ್ತಿತ್ತೇನೋ? ಹಂಗ ಆಗ್ತಿತ್ತಂದ್ರೆ ಬಹಳ ಮಂದಿ ಊಟಕ್ಕೆ ಹಾಕ್ತಿವ್ರಿ. ಎಲ್ಲರೂ ಊಟಕ್ಕೆ ಹಾಕ್ಲಕ್ ತಯಾರಾಗ್ಬಿಟ್ರ. 3,000 ರೂಪಾಯಿ ಗಣಪತಿ ತಂದಿರ್ತಾರ, ಲಕ್ಷಗಟ್ಲೆ ದುಡ್ಡು ಖರ್ಚು ಮಾಡಿ ಊರ್ ಮಂದಿಗೆ ಊಟಕ್ಕೆ ಹಾಕ್ಲಕತ್ತಾರ. ಹಂಗೇನಾರ ಆತಿತ್ತಂದ್ರೆ, ಮೋಕ್ಷ ಆತಿತ್ತಂದ್ರೆ ಎಲ್ಲರೂ ಊಟಕ್ಕೆ ಹಾಕ್ಬಿಡ್ತಿದ್ರು. ಯಾವೆಲ್ಲ ಇಲ್ಲ. ಕತ್ತಲೆ ಕಳೆದುಕೊಳ್ಳಲು ಕೊಡಲಿ ಬಡಿಗೆ ಬೇಕಾಗಿಲ್ಲ, ಸಣ್ಣ ದೀಪ ಹಚ್ಚಿದರೂ ಸಾಕು. ಊದಿನ ಕಡ್ಡಿ ಹಚ್ಚಿ ಬೆಳಗ್ಗೆ ಹೋಗು ಅಂದ್ರೆ ದೀಡ್ ನಮಸ್ಕಾರ ಹಾಕಿ ಅನ್ಯ ಕ್ರಿಯೆಗಳಿಂದ ಊದಿನ ಕಡ್ಡಿ ಹಚ್ತೀನಿ ಕತ್ತಲಿಗೆ ಹೋಗಪ್ಪ ಅಂದ್ರ, ಇಲ್ಲ ದೀಡ್ ನಮಸ್ಕಾರ ಹಾಕ್ತೀನಿ ಹೋಗಪ್ಪ ಅಂತಂದ್ರ ಆತದೇನು? ಹೋಗೋದಿಲ್ಲ. ಅನ್ಯ ಕ್ರಿಯೆಗಳಿಂದ ದೂರವಾಗುವುದಿಲ್ಲ. ಎಷ್ಟೋ ಮಂದಿ ದೀಡ್ ನಮಸ್ಕಾರ ಹಾಕ್ತಾರ, ದಿಂಡರಿಗೆ ಉಳುತ್ತಾರ, ಏನೇನೋ ಮಾಡ್ತಾರೆ. ಏನ್ ಮಾಡಿದ್ರು ಮೋಕ್ಷ ಆಗಂಗಿಲ್ಲ. ಅನ್ಯ ಕ್ರಿಯೆಗಳಿಂದ ಅಜ್ಞಾನ ದೂರವಾಗುವುದಿಲ್ಲ.
ಕೇವಲ ಪ್ರಕಾಶದ ಆಹ್ವಾನದಿಂದ ಮಾತ್ರ ಕತ್ತಲೆ ದೂರವಾಗುತ್ತದೆ. ಅದೇ ರೀತಿ ಅಜ್ಞಾನ ರೂಪ ಯಾವ ಅಂಧಕಾರವಿರುವುದೋ ಅದು ಜ್ಞಾನ ರೂಪ ಪ್ರಕಾಶದಿಂದಲೇ ದೂರವಾಗುತ್ತದೆ, ಮತ್ತೆ ಬೇರೆ ಯಾವ ಸಾಧನೆಗಳಿಂದಲೂ ಅಲ್ಲ. ಅದಕ್ಕೆ ಮಲದೋಷ ನಿವೃತ್ತಿ ಮಾಡಿಕೊಂಡು ಅಪಾರವಾದ ಕರ್ಮಗಳನ್ನ ಮಾಡಿ, ಅಗಾಧವಾದ ಕರ್ಮಗಳನ್ನು ಮಾಡಿ ಮಲದೋಷ ನಿವೃತ್ತಿ ಮಾಡಿಕೊಂಡ್ರೆ ಮೋಕ್ಷ ಆಗಲ್ಲ. ಅಗಾಧವಾದ ಉಪಾಸನೆ, ಧ್ಯಾನ, ತಪಸ್ಸುಗಳನ್ನು ಮಾಡಿ ವಿಕ್ಷೇಪ ದೋಷ ನಿವೃತ್ತಿ ಮಾಡಿಕೊಂಡ್ರೆ ಮೋಕ್ಷ ಆಗಲ್ಲ. ಕೇವಲ ಜ್ಞಾನದಿಂದ ಮಾತ್ರ ಮೋಕ್ಷ ಸಾಧ್ಯ. ನಾನು ಬ್ರಹ್ಮ ಅದಿನಿ, ಅಹಂ ಬ್ರಹ್ಮ ಅಸ್ಮಿ, ಸರ್ವಂ ಬ್ರಹ್ಮ ಅಸ್ತಿ. ಇದೇ ಜ್ಞಾನ, ಇದೇ ಭಾನ. ಇದನ್ನ ಕುರಿತು ಏನ್ ಮಾಡಬೇಕು? ವಿಚಾರ ಮಾಡ್ತಾ ಮಾಡ್ತಾ ವಿಚಾರದಲ್ಲಿ ಮುಳುಗಿ ಬ್ರಹ್ಮ ಸ್ವರೂಪ ತಾವು ಆಗಿ, ತಾವು ನೋಡುತ್ತಿರುವ ದೃಶ್ಯವೆಲ್ಲ ಅಖಂಡ ಬ್ರಹ್ಮ. ತಾನು ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಜೀವೋ ಬ್ರಹ್ಮ ಇವ ನಾಪರಹ ಅಂತೇಳಿ ಅಖಂಡವಾದ ಬ್ರಹ್ಮ ದರ್ಶನ ಮಾಡ್ಕೋಬೇಕು. ತನ್ನಿಂದ ಅಭಿನ್ನವಾಗಿ ಶುದ್ಧ ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮ ಚೇತನ ಸ್ವರೂಪ. ಈ ದರ್ಶನ ಮಾಡ್ಕೊಳ್ಳದೆ ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನದಿಂದ ಜಗತ್ತು ಯಾವ ರೀತಿ ನಾಮರೂಪಾತ್ಮಕವಾಗಿ ತೋರುತ್ತಿದೆಯೋ, ಸಂಪತ್ತು ಭರಿತವಾಗಿ ತೋರುತ್ತಿದೆಯೋ, ಸಂಬಂಧಗಳಿಂದ ತೋರುತ್ತದೆಯೋ, ಆ ಜಗತ್ತೆಲ್ಲ ನಷ್ಟವಾಗಿ ಕೇವಲ 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 ಒಂದೇ ಒಂದು ವಸ್ತು ಬ್ರಹ್ಮ ದರ್ಶನ ಏನಾಗ್ತದಲ್ಲ, ಅಲ್ಲಿ ನಿಮಗೆ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗ್ತದೆ. ನಾವು ಅಷ್ಟೆಲ್ಲ ಬ್ರಹ್ಮ ದರ್ಶನ ಅಂತ ತಿಳ್ಕೊಂಡ ಮ್ಯಾಲೂ ಸಂಸಾರ ಇರ್ತದಲ್ರಿ, ಅದು ಹಂಗೆ ತ್ರಾಸ ಕೊಡ್ತಿರ್ತದಲ್ಲ ಅಂತಂದ್ರ ಗಾಯ ಮಾಯಿಸಿಕೊಳ್ಳುವಾಗ ಹಕ್ಕಳೆ ಉಂಟಾಗ್ತದ, ತುರಿಕೆ ತಿಂಡಿ ಬರ್ತಿರ್ತದ. ಆದ್ರೂ ತುರಿಸ್ಕೋಬಾರ್ದು. ತುರಿಸ್ಕೊಳಾರ್ದಂಗ ಏನ್ ಮಾಡ್ಬೇಕು? ಅದು ಹಕ್ಕಳಿ ತಾನೇ ಉದುರಿ ಹೋಗಂಗ ಅದರ ಕಡೆ ನಾವು ಉದಾಸೀನವಾಗಿರ್ಬೇಕು. ನಾವು ಆರೋಗ್ಯಕರವಾಗಿ ಇರುವುದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ಹಕ್ಕಳಿಗಳು ತಾನೇ ಉದುರಿ ಹೋಗ್ತಾವ. ಅಜ್ಞಾನದ ಕಾರಣ, ಬುದ್ಧಿಗೇಡಿತನದ ಕಾರಣ ಆ ಒಂದು ಗಾಯಗಳನ್ನ ಮತ್ತೆ ಮತ್ತೆ ಕೆದರ್ಕೊತ್ ಕೂತೆವು ಅಂತಂದ್ರ ಹಕ್ಕಳಿ ಬರಂಗಿಲ್ಲ. ಮತ್ತೆ ಹೊಸ ಹೊಸ ಗಾಯ ಆಗಿ ದೊಡ್ಡ ಪ್ರಮಾಣದ ಚಿಕಿತ್ಸೆ ತಗೋಬೇಕಾಗ್ತದ. ಹಿಂಗೇಳಿ ಏನ್ ಹೇಳಿದ್ರು? 63ನೇ ದ್ವಾದೊಳಗ ಕೇವಲ ಜ್ಞಾನದಿಂದಲೇ ಮೋಕ್ಷ. ಅದರದೇನು ತಾತ್ಪರ್ಯ ಏನು? ಜ್ಞಾನಾತ್ತೇವತು ಕೈವಲ್ಯಂ. ಎಂತ ಜ್ಞಾನ? ಶುದ್ಧ ಬ್ರಹ್ಮಜ್ಞಾನ. ಜ್ಞಾನ ದೇವತು ಕೈವಲ್ಯಂ ಅಷ್ಟೇ. ಇದೇ ಇವತ್ತು ಹೇಳಿದ ಪಾಠ. ಉಪಯೋಗದ? ಚಂದ ಅನಿಸ್ತಾ? ಖುಷಿ ಅನಿಸ್ತಾ? ಬ್ಯಾಸರ ಅನಿಸ್ತಾ? ಸಿಟ್ಟು ಬಂತ? ಏನಾಗಲಕತ್ತು? ಎಂತ ಪರಿ ಹೇಳ್ಕೊತ್ ಕೂತನಪ್ಪ ಅಂತ. ಮುಖ್ಯವಾಗಿ ಏನ್ ಹೇಳ್ಬೇಕು ಅದೇ ಹೇಳ್ಯಾರ ಇವತ್ತು. ಮತ್ತೆ ಯಾರಿಗೇನಾರು ಕೇಳ್ಬೇಕಾ ಹಕ್ಕಳಿ ಬಗ್ಗೆ? ಹಕ್ಕಳಿ ಹೆಂಗೆ ಮೇಂಟೈನ್ ಮಾಡ್ಬೇಕು, ಹಂಗೆ ಈ ಸಂಸಾರ ಮೇಂಟೈನ್ ಮಾಡ್ಬೇಕು. ಶರೀರದಲ್ಲಿ ಉಂಟಾದ ಗಾಯದ ಹಕ್ಕಳಿ ಉತ್ಪನ್ನ ಆಗುವುದಕ್ಕೆ ಹೆಂಗೆ ಚಿಕಿತ್ಸೆ ತಗೋತೀರಿ, ಹಂಗದ ಹಕ್ಕಳಿ ತಯಾರಾಗಿ ಅದು ಉದಿರೋಗಂಗೆ ಮಾಡ್ಬೇಕು. ಬ್ರಹ್ಮಜ್ಞಾನಿಗಳಾದ್ರಿ ಅಂತಂದ್ರ ನಿಮ್ಮ ಶರೀರದ ಅದು ಹಕ್ಕಳಿ ಉದಿರೋಗಾಗ ಅದ ನನ್ನ ಶರೀರದ ಹಕ್ಕಳಿ ಐತೇನ್ರಿ ಹಿಡ್ಕೊತೀರಿ ಏನದಕ್ಕ? ನಾವು ತಿಂದು ಉಂಡು
ರಸ ರಕ್ತ ಮಾಂಸ ಮೂಳೆ ಮಾಡ್ಕೊಂಡಂತ ರಸದ್ದು ಅಕ್ಕಳಿ ಅಂತೇಳ ಹಿಡ್ಕೋತೀರೇನು ಅದಕ್ಕ? ಯಾವ ರೀತಿ ಅಕ್ಕಳೆ ಮೇಲಿನ ಮೋಹ ಕಳ್ಕೊಂಡಿರ್ತೀರೋ ಅದೇ ರೀತಿ ಈ ಶರೀರ ಕೂಡ ಒಂದು ಹಕ್ಕಳೆ ಆಗಬೇಕು. ಈ ಶರೀರದಿಂದ ಗಳಿಸಿದ ಸಂಪತ್ತು ಕೂಡ ಒಂದು ಹಕ್ಕಳೆ ಆಗಬೇಕು. ಈ ಶರೀರದಿಂದ ಉಂಟಾದ ಸಂಬಂಧಗಳು ಕೂಡ ಹಕ್ಕಳಿ ಆಗಬೇಕು. ಆ ಹಕ್ಕಳಿ ಯಾವಾಗ ಕಿತ್ಕೊಂಡು ಹೋಗ್ತದ ಅಂತ ಹೇಳಿ ಕಾಯ್ತಿರ್ಬೇಕು. ನೀವು ಬ್ರಹ್ಮಜ್ಞಾನದಿಂದ ಒಳಗ ಗಟ್ಟಿಗೊಳ್ಬೇಕು. ಅಂದರ್ಸೆ ಮಜಬೂತ್. ಒಳಗ ಆರಾಮಾದ್ರಿ ಏನಾಗ್ತದ? ಹಕ್ಕಳಿ ಎಷ್ಟು ಜಲ್ದಿ ಆರಾಮಾಗ್ತೀರಿ ಅಷ್ಟು ಜಲ್ದಿ ನಿಮ್ಮ ಹಕ್ಕಳಿ ಊದಿರಿ ಹೋಗ್ತದ. ವಿಚಾರ ಮಾಡ್ಬೇಕು. ಇದಕ್ಕೇನ್ ರೊಕ್ಕ ಬೇಕಾ ರೂಪಾಯಿ ಬೇಕು? ಪುಗ್ಸೇಟೆ ಬ್ರಹ್ಮಜ್ಞಾನ. ಇಂಥ ಬ್ರಹ್ಮಜ್ಞಾನ ಹೇಳೋದಕ್ಕ ಚಾರ್ಜ್ ಮಾಡ್ಯಾರ ಕೆಲವೊಂದ್ ಕಡೆ. ವಿಚಾರ ಚಂದ್ರೋದಯಕ್ಕ 3 ತಿಂಗಳಿಗೆ 1000 ರೂಪಾಯಿ ಕೊಡ್ಬೇಕಂತ, ವರ್ಷಿಗೆ 4000 ರೂಪಾಯಿ ಕಟ್ಟಬೇಕಂತ. ಆ 4000 ರೂಪಾಯಿಲಿಂತ ಮುಂದ ಆಶ್ರಮ ತಗೋತಾರ, ಏನೇನೋ ಮಾಡ್ತಾರ. ಹೊರಗಿನ ಆಶ್ರಮ ಕಟ್ಲಕ್ ಮತ್ತ ಕಡಿಗೆ ಅಜ್ಞಾನದ ಕೆಲಸನೇ ಅಲ್ರಿ. ಒಳಗಿನ ಆಶ್ರಮ ಕಟ್ಟಬೇಕಾ ಹೊರಗಿನ ಆಶ್ರಮ ಕಟ್ಟಬೇಕಾ? ಒಳಗಿನ ಆಶ್ರಮ ಕಟ್ಟಬೇಕು. ಒಳಗೆ 2 ಆಶ್ರಮಗಳು, ಹೊರಗೆ 2 ಆಶ್ರಮಗಳು. ಅದರಿಂದ ಜ್ಞಾನದಿಂದ ಕಟ್ಟಬೇಕು, ಅಜ್ಞಾನ ಕಲ್ಲು ಮಣ್ಣಿನಿಂದ ಅಲ್ಲ. ಆತ್ಮಜ್ಞಾನ, ಆತ್ಮಭಾನ ಸ್ವರೂಪ, ಆತ್ಮಜ್ಞಾನ ಸ್ವರೂಪದ್ದು ಒಂದು, ಆತ್ಮಭಾನ ಸ್ವರೂಪದ್ದು ಒಂದು. ಬ್ರಹ್ಮ ಹೆಂಗದನ ಅಂತ ಹೇಳೋದು, ಆತ್ಮ ಹೆಂಗದ ಅಂತ ಹೇಳೋದು ಆತ್ಮಜ್ಞಾನ. ಅದು ನನ್ನ ಸ್ವರೂಪ ಅಂತನದು ಒಂದು. ಭಾನ, ಅದು ನಾನೇ ಅದೀನಿ ಅಂತೇಳಿ ಭಾನ ಮಾಡ್ಕೊಂಡದ್ದು ಒಂದು. ಒಳಗೊಂದ್ 2 ಆಶ್ರಮ ಕಟ್ಕೋರಿ ಜ್ಞಾನದಿಂದ, ಹೊರಗೊಂದ್ 2 ಆಶ್ರಮ ಕಟ್ಕೋರಿ. ಬ್ರಹ್ಮ ಜ್ಞಾನ, ಬ್ರಹ್ಮ ಹೆಂಗದನ? ಒಳಗಿದ್ದವ ಸೂಕ್ಷ್ಮಾತಿ ಸೂಕ್ಷ್ಮದನವ, ಅಣುರೋಣರಣೀಯಾನದನ ಒಳಗಿರವ. ಮತ್ ಹೊರಗಿದ್ದವ ದೊಡ್ಡದ್ರಕ್ಕಿಂತ ದೊಡ್ಡವನ, ಅವನ್ಕಿಂತ ದೊಡ್ಡವ ಯಾವನು ಇಲ್ಲ. ಒಳಗಿದ್ದವ ಅವನ್ಕಿಂತ ಸಣ್ಣವ ಯಾವನು ಇಲ್ಲ. ಬಸವಣ್ಣಗೆ ಯಾಕೆ ಖುಷಿ ಅನಿಸ್ತದೆ ನನಗಿಂತ ಕಿರಿಯರಿಲ್ಲ ಅಂತಂದ್ರ, ಅತ್ಯಂತ ಸೂಕ್ಷ್ಮದ ಆತ್ಮ ಅನ್ನೋದ್ರ ಬಗ್ಗೆ ಆತ್ಮದ ವಿಚಾರ ಹೇಳ್ಯಾರ ಅವ್ರು. ಆತ್ಮನೇ ಹೇಳಿದ ಮಾತದು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಮತ್ತ ಇಂಥ ಆತ್ಮತತ್ವವನ್ನ ತಮ್ಮ ಹೃದಯದೊಳಗ, ದೊಡ್ಡದದ ಹೊರಗೆ ಬ್ರಹ್ಮಾಂಡದಾಗ, ಅಂಥದನ್ನ ತಮ್ಮ ಹೃದಯದೊಳಗ ಗ್ರಹಣ ಮಾಡ್ತಾರಲ್ಲ ಅವ್ರು ಶಿವಭಕ್ತರೇ ದೊಡ್ಡವರು ಅಂತ ಹೇಳ್ತಾನೆ. ಹೀಗಾಗಿ ಏನ್ ಮಾಡೋದು? ಮಹತೋ ಮಹತ್ ಆದದ್ದನ್ನ ಹೃದಯದೊಳಗ ಯಾರು ಗ್ರಹಣ ಮಾಡ್ತಾರ ಅವ್ರು ದೊಡ್ಡವರು. ಸೂಕ್ಷ್ಮಾತಿ ಸೂಕ್ಷ್ಮ, ನಾನು ಅತ್ಯಂತ ಸೂಕ್ಷ್ಮದೀನಿ ಅಂತ ಆತ್ಮದ ವಿಚಾರವನ್ನೇ ಅವ್ರು ಹೇಳ್ಯಾರ. ವಿಚಾರ 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 ಮಾಡ್ಬೇಕಷ್ಟೆ. ಆಶ್ರಮ, ಹೊರಗೆ 2 ಆಶ್ರಮ ಯಾವುವು? ಬ್ರಹ್ಮಜ್ಞಾನ ಸ್ವರೂಪದ ಆಶ್ರಮ, ಬ್ರಹ್ಮ ಭಾನ ಸ್ವರೂಪದ ಆಶ್ರಮ. 2 ಹೊರಗೆ ಕಟ್ಕೋಬೇಕು. ಹೊರಗಿರೋ ಬ್ರಹ್ಮ ಹೆಂಗದನ ತಿಳ್ಕೊಂಡು, ಆ ಬ್ರಹ್ಮ ತಿಳ್ಕೊಂಡ್ರೆ ಬ್ರಹ್ಮ ಜ್ಞಾನದ ಆಶ್ರಮ ಕಟ್ಟದಂಗ. ಸದ್ರೂಪ ಬ್ರಹ್ಮ ಅದನ, ಚಿದ್ರೂಪ ಬ್ರಹ್ಮ ಅದನ, ಆನಂದ ರೂಪ ಬ್ರಹ್ಮ ಅದನ, ಹಿಂಗೆಲ್ಲ ತಿಳ್ಕೊಂಡ್ರಿ ಅಂದ್ರ ಬ್ರಹ್ಮದ ಜ್ಞಾನದ ಆಶ್ರಮ ಕಟ್ಟದಂಗ. ಅದು ನಿಮ್ಮ ಸ್ವರೂಪ. ಮತ್ ಬ್ರಹ್ಮ ಹೆಂಗದನ ಅಂತ ತಿಳ್ಕೊಂಡು ಬಿಟ್ರಿ ಅಷ್ಟಕ್ಕೆ ಅಂತಂದ್ರೆ ಬ್ರಹ್ಮಜ್ಞಾನ ಆಶ್ರಮ ಕಟ್ಟಿಬಿಟ್ಟಂಗ. ಬ್ರಹ್ಮ ಭಾನ ಆಗ್ಬೇಕಾದ್ರೆ ನಾನೇ ಅದು ಅದೀನಿ. ಯಾವುದರ ಬಗ್ಗೆ ಬ್ರಹ್ಮ ಬ್ರಹ್ಮ ಅಂತಿದ್ದೆ ಅದು ಬೇರೆ ಯಾರು ಅಲ್ಲ, ನಾನೇ ಅದು ಅದೀನಿ ಅಂದ್ರೆ ಬ್ರಹ್ಮ ಭಾನ. ಘಟಾಕಾಶ ತಾನೇ ಮಹಾಕಾಶ ಅದೀನಿ ಅಂತ ತಿಳ್ಕೊತಂತಂದ್ರ ಭಾನ ಆದಂಗ. ಮಹಾಕಾಶದ ಸುದ್ದಿ ಮಾತಾಡ್ತಿತ್ತು, ಘಟಾಕಾಶ ಅಂದ್ರೆ ಜ್ಞಾನ ಆದಂಗ. ಆತ್ಮಜ್ಞಾನ, ಆತ್ಮಭಾನ. ಆತ್ಮ ಹೆಂಗದ? ಅದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣದ. ಅದೇ ನಾನು ಸಚ್ಚಿದಾನಂದ ನಾನು ಅದೀನಿ ಅಂತ ತಿಳ್ಕೊಂಡ್ರೆ ಅಂದ್ರೆ ಆತ್ಮಭಾನ.
ಒಳಗೂ ನಾನೇ ಅದೀನಿ, ಹೊರಗೂ ನಾನೇ ಅದೀನಿ, ಒಳಗಿದ್ದವನು ನಾನೇ, ಹೊರಗಿದ್ದವನು ನಾನೇ. ಘಟಾಕಾಶನೇ ಮಠಾಕಾಶ, ಮಠಾಕಾಶನೇ ಮಹಾಕಾಶ, ಎಲ್ಲ ಕೂಡಿ ಅಖಂಡ ಆಕಾಶ ಒಂದೇ. ಉಪಾಧಿಗಳ ಕಾರಣ ಎಲ್ಲ ಬೇರೆ ಬೇರೆ ಕಾಣ್ಲಿಕ್ಕತ್ತದ. ಅದೇ ರೀತಿ ನನ್ನ ಕೂಡ ಈ ಜಗತ್ತು, ಬ್ರಹ್ಮಾಂಡ ಎಂಬ ಜಗತ್ತು ಮತ್ತೆ ಪಿಂಡಾಂಡ ಎಂಬ ಶರೀರಗಳ ಉಪಾಧಿಗಳ ಕಾರಣ ನಾನು ಜೀವ, ಈಶ್ವರ, ಬ್ರಹ್ಮ ಅಂತ 3 ರೀತಿ ಕಾಣ್ಲಿಕತ್ತೀನಿ. ಈ ಜೀವ ಈಶ್ವರ ಎಲ್ಲ ಹೋಗಿ ಕೇವಲ ಬ್ರಹ್ಮ ಉಳಿಬೇಕು ಅಂತಂದ್ರೆ ಅವುಗಳನ್ನ ಬಿಟ್ಟು ನೋಡಲಾಗಿ ಜಗತ್ತನ್ನದೊಂದು ಹಕ್ಕಳಿ, ಜೀವ ಅನ್ನೋದೊಂದು ಹಕ್ಕಳಿ. ಈ ದೇಹ ಜಗತ್ತು ಏನದಲ್ಲ ಇವೇ ಹಕ್ಕಳಿ. ಅವದ್ರಾಗ ಮಾಡೋ ವ್ಯವಹಾರಗಳೇ ಸಂಸಾರ, ವ್ಯಾಪಾರ, ಬ್ರಹ್ಮಾಂಡ ಪಿಂಡಾಂಡ. ಈ ಹಕ್ಕಳಿಗಳನ್ನ ನಾವು ತಯಾರು ಮಾಡಿ ಉದುರಿಸ್ಕೋಬೇಕಾದ್ರೆ ಬ್ರಹ್ಮಜ್ಞಾನಿಗಳು ಆಗಬೇಕು. ಹಕ್ಕಳಿ ಉದಾಹರಣೆ ಚಲೋ ಅದನ್ರಿ. ಕಳ್ಕೋಬೇಕು ನೀನು ಒಂದ ಇದನ್ನ ಹ್ಯಾಗ್ ಕಳ್ಕೋಬೇಕಂತಕ್ಕಂತ ವಿಚಾರ ತಿಳಿಸ್ಕೇಸ ಅದರ ಮುಖಾಂತರ ನಾವು ಈ ಸಂಸಾರ ಅಂತಕ್ಕಂತ ಹುಣ್ಣನ್ನು ಅಥವಾ ನೋವನ್ನು ಇದನ್ನ ಹ್ಯಾಗ್ ಮಾಯ ಮಾಡ್ಕೋಬೇಕು, ಹ್ಯಾಗ್ ನಾಶ ಮಾಡ್ಕೋಬೇಕಂತಕ್ಕಂತ ವಿಚಾರ ಸಹಜ ತಿಳಿದ್ರಿ. ತಾನೇ ಹೋಗ್ಬಿಡ್ತದ. ಜ್ಞಾನಿಗಳ ಆದೇವ ಅಂದ್ರೆ ಅದು ತಾನೇ ಉದಿರಿ ಹೋಗ್ತದ. ಆರೋಗ್ಯವಂತರಾದ್ರೆ ಹಕ್ಕಳಿ ಹೆಂಗ್ ಹೋಗ್ತದ, ನಾವು ಬ್ರಹ್ಮಜ್ಞಾನಿಗಳ ಆದೇವ ಅಂತಂದ್ರೆ ಅದನ್ನ ಹಕ್ಕಳಿ ಕೆದರಕ್ಕ ಕೆತ್ತೋಗ್ಯಕ್ಕ ಬೇಕಾಗಿಲ್ಲ, ನಾವೇನು ಪ್ರಯತ್ನ ಮಾಡಬೇಕಾಗಿಲ್ಲ, ತಾನೇ ಉದಿರಿ ಹೋಗ್ತದ. ಎಷ್ಟೋ ಗಾಯಗಳು ಉದಿರಿ ಹೋಗ್ಯಾವಲ್ರಿ, ಹಂಗೆ ತಮ್ಮ ತಾವೇ ಬೇಕಾದಷ್ಟು ಗಾಯ ಆಗ್ಯಾವ, ತಮ್ಮ ತಾವು ಉದಿರಿ ಹೋಗ್ಯಾವ. ಅದರ ಅನುಭವ ಅದಲ್ಲ, ಆ ಅನುಭವದ ಆಧಾರದ ಮೇಲೆ ಇದನ್ನ ಬ್ರಹ್ಮಜ್ಞಾನ ತಿಳ್ಕೋಬೇಕಷ್ಟೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಏನ್ ಮಾಡ್ತೀರಿ ನೋಡ್ರಪ್ಪ, ಮುಂದಿಂದ ಏನ್ ಮಾಡ್ತೀರಿ, ಮುಂದಿನ ಪಾಠ ಯಾರು ಹೇಳ್ತೀರಿ, ಏನ್ ಮಾಡ್ತೀರಿ ನೋಡ್ರಿ. ತುಂಬಾ ಧನ್ಯವಾದಗಳು. ಶರಣಬಸವ ಸ್ವಾಮೀಜಿಯವರು ಇಲ್ಲಿವರೆಗೆ ನಮಗೆ ಬ್ರಹ್ಮಜ್ಞಾನದ ಆತ್ಮಪಾನ, ಬ್ರಹ್ಮಪಾನದ ಕುರಿತು ನಮಗೆ ಇಲ್ಲಿವರೆಗೆ ಖಂಡವಾಗಿ ವಿಶ್ಲೇಷಣೆಯನ್ನು ಮಾಡಿದರು. ಜ್ಞಾನ ದೇವತು ಕೈವಲ್ಯಂ ಕುರಿತು ನಾವು ಕೇವಲ ತಿಳ್ಕೊಂಡೇವಂತಂದ್ರೆ ಆತ್ಮಜ್ಞಾನ ಸ್ವರೂಪ ಆಗ್ತೀವಿ. ಮತ್ತ ಅದನ್ನೇ ನಾವು ಆದಿವಿ ಅಂತಂದ್ರ ಬ್ರಹ್ಮಪಾನ, ಆತ್ಮಪಾನ ಆಗ್ತೀವಿ. ಸೂಕ್ಷ್ಮವಾಗಿ ನಾವು